ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾನು DCETಯಲ್ಲಿ ಬಿಟ್ಟಿರೋಂತಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ವಿಚ್ ಆರ್ ರಿಲೇಟೆಡ್ ಟು ಯುವರ್ ನಿಮ್ಮ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮ ಎಕ್ಸಾಮ್ ಡೇಟ್ಸ್ ಆಗಿರ್ಬೋದು, ಹಾಗೂ ಹಲವಾರು ಮಾಹಿತಿಗಳನ್ನು ಇವತ್ತು ಹೇಳೋದಕ್ಕೆ ನಾನು ಮುಂದೆ ಬಂದಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಚ್ ಹೆಲ್ಪ್ಸ್ ಯು ಗೈಸ್ ಟು ಗೆಟ್ ಆಲ್ ಫರ್ದರ್ ಅಪ್ಡೇಟ್ಸ್. ಓಕೆ, ವಿತ್ ರೆಸ್ಪೆಕ್ಟ್ ಟು DCT ಎಕ್ಸಾಮ್ ಇರ್ಬೋದು, ಹಾಗೂ DCT ಅಪ್ಡೇಟ್ಸ್ ಇರ್ಬೋದು, ಹಾಗೂ ನಮ್ಮ ಫ್ರೀ ಕ್ಲಾಸಸ್. ನಾವು ಫ್ರೀ ಕ್ಲಾಸಸ್ಸನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಒಂದು 15 ಡೇಸ್ ಆಗಿದೆ. ಯಾರ್ಯಾರು ಫ್ರೀ ಕ್ಲಾಸಸ್ಗೆ DCT ಫ್ರೀ ಕ್ಲಾಸಸ್ಸಲ್ಲಿ ಜಾಯ್ನ್ ಆಗ್ಬೇಕಂತಿದ್ದೀರಾ, ಓಕೆ, ಆ ಫ್ರೀ ಕ್ಲಾಸಸ್ಸಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಮಾಡಿ 8073568849 ಅಥವಾ 9964600913. ಈ ಎರಡು ನಂಬರಲ್ಲಿ ಯಾವ ನಂಬರ್ಗಾದ್ರು ಮೆಸೇಜ್ ಮಾಡಿ, ಹಾಯ್ ಸರ್, ಐ ವಾಂಟ್ ಟು ಜಾಯಿನ್ ಯುವರ್ ಫ್ರೀ DCT ಕ್ಲಾಸಸ್ ಅಂತೇಳಿ ನಾವು ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಿಸ್ಕೊಡ್ತೀವಿ. ಓಕೆ, ಆದ ನಂತರ ನೀವು ಎವ್ರಿ ಡೇ ಕ್ಲಾಸಸ್ಸಲ್ಲಿ ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಗೈಸ್. ಸೊ ಈ ಚಾನಲನ್ನು ಕಂಟಿನ್ಯೂಸ್ ಆಗಿ ವೀಕ್ಷಿಸಿ ನಿಮ್ಮ ಪ್ರತಿಯೊಂದು ಅಪ್ಡೇಟ್ಸನ್ನು ಮುಂಚೆನೆ ಪಡೆಯಿರಿ ಗೈಸ್. ಓಕೆ, ಸೊ ನಾನು ಬರೀ ಓನ್ಲಿ ಹೈಲೈಟ್ಸ್ ಬಗ್ಗೆ ಹೇಳ್ತೀನಿ. ಎಲ್ಲೆಲ್ಲಿ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಮಿಸ್ಟೇಕ್ಸ್ ಮಾಡ್ತಾರೆ, ಸೊ ಆ ಮಿಸ್ಟೇಕ್ಸ್ನ ಹೇಗೆ ರೆಕ್ಟಿಫೈ ಮಾಡ್ಕೋಬೇಕು. ಹಲವಾರು ಸ್ಟೂಡೆಂಟ್ಸ್ ಫೋನ್ ಮಾಡಿಬಿಟ್ಟು ಕೇಳ್ತಾ ಇದ್ದಾರೆ, ಸರ್ ನಮಗೆ ಈ ಡೌಟ್ ಇದೆ, ಆ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ ಬಗ್ಗೆ, ಬೇರೆ ಬೇರೆ ಸರ್ಟಿಫಿಕೇಟ್ಸ್ ಬಗ್ಗೆ, ಎಲಿಜಿಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ, ಹಾಗೂ ಬೇರೆ ಬೇರೆ ಕೋರ್ಸಸ್ ಬಗ್ಗೆನೂ ಸಹ ಕೇಳ್ತಾ ಇದ್ದಾರೆ. ಓಕೆ, ಸೊ ಅವೆಲ್ಲ ಡೌಟ್ಸನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ದ ವೆರಿ ಫಸ್ಟ್ ಅಬೌಟ್ ಅಪ್ಡೇಟೆಡ್ ಕ್ಯಾಲೆಂಡರ್ ಈವೆಂಟ್ಸ್ ಫಾರ್ DCT 2024. DCT KEAದವರು ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ತುಂಬ ಡಿಲೇ ಮಾಡಿಬಿಟ್ರು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ. ಒಂಥರ ನೋಡಿದ್ರೆ ಇದೆಲ್ಲ ಒಳ್ಳೆಯದೇ ಆಯಿತು, ಸ್ಟೂಡೆಂಟ್ಸ್ಗೆ ಪ್ರಿಪ್ರೇಷನ್ಗಾಗಿ ಅಂತಲೇ ಟೈಮ್ ಸಿಕ್ಕಿದೆ. ಓಕೆ, ಸೊ ನೋಡಿ, ದ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿರುವಂತಹ ದಿನಾಂಕ 3/5/2024, ಅಂದರೆ ನಿನ್ನೆನಿಂದ ಶುರು ಆಗಿದೆ 11 ಗಂಟೆನಿಂದ. ಓಕೆ, ಫ್ರಮ್ ಎಸ್ಟರ್ಡೇ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 3ನೇ ತಾರೀಕು ಮೇ ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಓಕೆ, ನಿಮ್ಮ ಲಾಸ್ಟ್ ಡೇಟ್ ಫಾರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಬಂದ್ಬಿಟ್ಟು 15ನೇ ತಾರೀಕು ಮೇ ತನಕ ಇರುತ್ತೆ. ಅದು ರಾತ್ರಿ 12 ಗಂಟೆ, ಅಂದರೆ 12 ಗಂಟೆಗೆ 1 ನಿಮಿಷ ಕಡಿಮೆ ಗಾಯ್ಸ್. ನೀವು 12 ಗಂಟೆ ಆದಮೇಲೆ ಇನ್ ಕೇಸ್ ಎಲ್ಲ ಫಿಲ್ ಮಾಡಿದ್ದೀರಾ, ಸಬ್ಮಿಟ್ ಮಾಡೋಕ್ಕೆ ಹೋದ್ರೂ ಸಹ ಮಿಸ್ಟೇಕ್ ಆದರೆ, ನೀವು ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತಂದೆ ನೀವು ಈ ಸಲ DCT ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾವೇನಂದ ಹೇಳೋದು, ನಮ್ಮ ಕಡೆಯಿಂದ ನಿಮಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಬೌಟ್ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಹಾಕೋದು ಬಂದು, ಎಲ್ಲರೂ ಫಸ್ಟ್ ವೀಕಲ್ಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಫಸ್ಟ್ ವೀಕಲ್ಲೇ ನಿಮ್ಮ ಅಪ್ಲಿಕೇಶನ್ಸ್ ಅನ್ನು ಸಬ್ಮಿಟ್ ಮಾಡ್ಕೊಂಬಿಡಿ. ಓಕೆ, ತುಂಬ ಡಿಲೇ ಮಾಡ್ಕೊಬೇಡಿ. ಅದು ಸೆಕೆಂಡ್ ವೀಕು ಲಾಸ್ಟ್ ಡೇ ಮಾತ್ರ ತೊಗೊಂಡೋಗ್ಬೇಡಿ. ಓಕೆ, 15ನೇ ತಾರೀಕು 14ನೇ ತಾರೀಕು ತನಕ ತೊಗೊಂಡೋಗ್ಬೇಡಿ. ವೆಯ್ಟ್ ಮಾಡಬೇಡಿ. ವೆಯ್ಟ್ ಮಾಡೋದಕ್ಕೆ ಏನಕ್ಕಿದೆ ರೀಸನ್, ವೆಯ್ಟ್ ಮಾಡೋದಕ್ಕೆ ಏನು ಬೇಕಾಗಿಲ್ಲ. ವೆಯ್ಟ್ ಮಾಡಬೇಕು ಅಂತಂದರೆ ನಾನು ಯಾವ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ವೆಯ್ಟ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡೋದು ಅನ್ನೆಸೆಸರಿ, ಇಟ್ ಈಸ್ ವೇಸ್ಟ್ ಆಫ್ ಟೈಮ್. 15th ತನಕ ವೆಯ್ಟ್ ಮಾಡಬೇಡಿ. 14th ಒಳಗಡೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಅಂಡ್ ಫೀ ಕಟ್ಟೋದಕ್ಕೆ ಡೇಟ್ ನೋಡಿ, 18ನೇ ತಾರೀಕು 5ನೇ ತಿಂಗಳ ತನಕ ಕೊಟ್ಟಿದ್ದಾರೆ. ಅದು ಯಾವಾಗ, ಸಂಜೆ 5 ಗಂಟೆ ತನಕ. ಓಕೆ, ಫೀ ಪೇ ಮಾಡೋದಕ್ಕೆ ಇನ್ನೊಂದು 3 ದಿನ ಕಾಲಾವಕಾಶ ಇದೆ ಅಪ್ಲಿಕೇಶನ್ ಆದ ನಂತರ. ಬಟ್ ಅಪ್ಲಿಕೇಶನ್ ಹಾಕೋದಕ್ಕೆ 15ನೇ ತಾರೀಕೆ ಲಾಸ್ಟ್ ಡೇಟ್ ಗೈಸ್, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ಎಕ್ಸ್ಟೆನ್ಷನ್ ಅನ್ನೋದು ಈಗ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇಲ್ಲ, ಫರ್ದರ್ ಅಪ್ಡೇಟ್ಸ್. ಬಟ್ ಈಗ ಕೊಟ್ಟಿರುವಂತಹ ಮಾಹಿತಿ ನೋಡಿಕೊಂಡ್ರೆ ಈ 2 ವಾರ ಏನು ಕೊಟ್ಟಿದ್ದಾರೆ, ಈ 2 ವಾರ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಅಪ್ಲೈಯಿಂಗ್ ದ ಅಪ್ಲಿಕೇಶನ್ಸ್. ಓಕೆ, ಸೊ ಇವಾಗ ಎಕ್ಸಾಮ್ ಬಂದ್ಬಿಟ್ಟು ಆನ್ಲೈನ್ ಮೋಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ, ಅದನ್ನು ನಾವು ಕ್ಲಿಯರ್ ಮಾಡಿದ್ವಿ. ಹಾಗೂ ಮೆಥಡ್ ಆಫ್ ಕಂಡಕ್ಟಿಂಗ್ DCT ಎಕ್ಸಾಮ್ ಡೇಟ್ ಅಂಡ್ ಟೈಮ್ ಟೇಬಲ್ ವಿಲ್ ಬಿ ಅಪ್ಡೇಟೆಡ್ ಲೇಟರ್. ಓಕೆ, ಇದನ್ನ ಇನ್ನೂ ನೋಟಿಫೈ ಮಾಡಿಲ್ಲ, ಆದಮೇಲೆ ನೋಟಿಫೈ ಮಾಡ್ತಾರೆ. ಹಾಗೂ ಇನ್ನೊಂದೇನು, ಡೇಟ್ ಆಫ್ ಕನ್ನಡ ಎಕ್ಸಾಮ್, ಇದು ಬರೀ ಬೆಂಗಳೂರಲ್ಲಿ ಮಾತ್ರನೇ ನಡೆಯುತ್ತೆ ಗೈಸ್. ಯಾರು ಹೊರನಾಡು ಕನ್ನಡಿಗರದವ್ರು ಇರ್ತಾರೆ, ಗಡಿನಾಡು ಕನ್ನಡದವರು ಇರ್ತಾರೆ, ಓಕೆ, ಬೇರೆ ಸ್ಟೇಟ್ಸಿಂದ, ಹಾಗೂ ಕನ್ನಡ ಎಕ್ಸಾಮ್ ಲ್ಯಾಂಗ್ವೇಜ್ ಪಾಸ್ ಆಗದೆ ಇರ್ತಾರೆ. ಅದೇ ಅವರು ಕನ್ನಡ ಓದಿರಲ್ಲ, ತೆಲುಗು ಓದಿರ್ಬೋದು, ಗುಜರಾತಿ ಓದಿರ್ಬೋದು. ಸೊ ಆ ಸ್ಟೂಡೆಂಟ್ಸ್ ಸಹ ನಮ್ಮ ಕರ್ನಾಟಕದಲ್ಲಿ ಎಜುಕೇಷನ್ ಮಾಡ್ಕೋಬೋದು, ಡಿಪ್ಲೊಮಾ ಎಜುಕೇಷನ್. ಆ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ಕೋಬೇಕು. ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ, ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಅವ್ರು ಏನು ಮಾಡಬೇಕಾಗುತ್ತೆ, ಈ ಕನ್ನಡ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಇದು ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತಂದರೆ 50 ಮಾರ್ಕಿಗೆ ಎಕ್ಸಾಮ್ ಇರುತ್ತೆ ಗೈಸ್. ಇದರಲ್ಲಿ ನೀವು
ಸಮ್ 12 ಮಾರ್ಕ್ ಏನೋ ತಗೋಬೇಕು. ಓಕೆ, 12 ಮಾರ್ಕ್ಸ್. ಐ ವಿಲ್ ಕನ್ಫರ್ಮ್ ದಿಸ್ ಬೈ ಸೀಯಿಂಗ್ ದ ನೋಟಿಫಿಕೇಶನ್. ಅಂದ್ರೆ ಡೀಟೇಲ್ ನೋಟಿಫಿಕೇಶನ್ ಇದೆ, ಅದನ್ನು ಸಹ ಗೋತ್ರ ಮಾಡೋಣ ಅಂತ. ಸೊ ಇದರಲ್ಲಿ 12 ಮಾರ್ಕ್ಸ್ ಏನೋ ತಗೋಬೇಕು, 50 ಮಾರ್ಕ್ಸ್ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬಂದೆ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಟಿಕೆಟ್ಸ್ ಸಹ ಇನ್ನು ಡೇಟ್ ಕನ್ಫರ್ಮ್ ಮಾಡಿಲ್ಲ. ಇವೆಲ್ಲ ಮೂರು ಸಹ ನಮಗೆ ಆದ ನಂತರ ಕನ್ಫರ್ಮ್ ಮಾಡ್ತಾರೆ. ಯಾವಾಗ ಆದ ನಂತರ ಅಂದ್ರೆ ಈ 18ನೇ ತಾರೀಕು ಒಳಗಡೆನೆ ಬಿಡ್ಬೋದು, ಅಥವಾ ಅದಾದ ನಂತರನೂ ಬಿಡ್ಬೋದು. ಬಟ್ ಡೇಟ್, ಎಕ್ಸಾಮ್ ಡೇಟ್ ಮಾತ್ರ ಬೇಗನೆ ಬಿಡ್ತಾರೆ. ಸೊ ಪ್ರಾಬಬಲ್ ಡೇಟ್ಸ್ ಬಂದು ಜೂನ್ ಮಿಡ್ ವೀಕ್ ಅಲ್ಲಿ ಇರ್ಬೋದು, ಆಫ್ಟರ್ 18th ಆಫ್ ಜೂನ್. ಓಕೆ, ಜೂನ್ 18ನೇ ತಾರೀಕು ನಂತರ ಅವರು ಎಕ್ಸಾಮ್ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಬಟ್ ಅದು ಯಾವಾಗ ಅಂತಂದ್ರೆ ಜೂನ್ ಎಂಡ್ ಅಲ್ಲಿ ಬರ್ಬೋದು, ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲೂ ಬರ್ಬೋದು. ಓಕೆ, ಬಟ್ ಡಿಲೇ ಮಾಡ್ಕೋಬೇಡಿ. ಥಿಂಕ್ ದಟ್ ಎಕ್ಸಾಮ್ ಬಂದ್ಬಿಟ್ಟು 18ನೇ ತಾರೀಕೆ ಇದೆ ಅಂತ ಥಿಂಕ್ ಮಾಡ್ಬಿಟ್ಟೆ ಪ್ರಿಪೇರ್ ಮಾಡಿ ಗೈಸ್. ಓಕೆ, ಅಂಡ್ ಈ ಕನ್ನಡ ಎಕ್ಸಾಮ್ ಸಹ ಓನ್ಲಿ ಫಾರ್ ಅದರ್ಸ್. ಸೊ ಬೆಂಗಳೂರಲ್ಲಿ ಇರುತ್ತೆ ಎಕ್ಸಾಮಿನೇಷನ್. ಸೊ ಅಂಡ್ ಹಾಲ್ ಟಿಕೆಟ್ಸ್ ಬಂದು ನಿಮಗೆ ಆದ ನಂತರ ತಿಳಿಸ್ತಾರೆ. ಈಗ ನಾವು ಡೀಟೇಲ್ ಆಫ್ ಇನ್ಫಾರ್ಮೇಶನ್ ಬ್ರೋಚರ್ ಬಗ್ಗೆ ಹೋಗೋಣ ಅಂತ. ಓಕೆ, ನೋಡಿ, ಡೀಟೇಲ್ಸ್ ಆಫ್ ಇನ್ಫಾರ್ಮೇಶನ್ ಬ್ರೋಚರ್ ಅಲ್ಲಿ ಬಂದ್ರೆ, ಓಕೆ, ಡೀಟೇಲ್ಸ್ ಆಫ್ ಇನ್ಫಾರ್ಮೇಶನ್ ಬ್ರೋಚರ್ DCET 2024 ಅಲ್ಲಿ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ಹಾಕಿದ್ದಾರೆ. ಏನದು ಅಪ್ಡೇಟ್ಸ್ ನೋಡೋಣ ಅಂತ. ಓಕೆ, ನೋಡಿ, DCET ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು, ಅದಕ್ಕೆ ಯಾರ್ಯಾರು ಅಪ್ಲಿಕೇಬಲ್ ಇರ್ತಾರೆ, ಏನು. ಓಕೆ, ನೋಡಿ, ಏನೇನು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ವೆರಿಫಿಕೇಶನ್ ಮಾಡಿಲ್ಗೆ ದಾಖಲಿಸುವ ವಿವರಗಳನ್ನು, ಅಂದರೆ ಏನು, ಶಾಲೆಗಳ ವ್ಯಾಸಂಗ, ಕನ್ನಡ ಮಾಧ್ಯಮ, ಜಾತಿ, ಆದಾಯ, ಕಲ್ಯಾಣ ಕರ್ನಾಟಕ ಮುಂತಾದ ವಿವರಗಳು, ಸ್ಯಾಟ್ಸ್ ಹಾಗೂ ಕಂದಾಯ ಇಲಾಖೆ, ಅಂದ್ರೆ ಕಂದಾಯ ಅಂದ್ರೆ ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಸೊ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಒನ್ ಬೈ ಒನ್ ಏನನ್ನೋದು ನೋಡೋಣ. ಓಕೆ, ನಿಮ್ಗೆ ಯಾವುದೇ ತರ ಡೌಟ್ಸ್ ಇತ್ತು, ಸರ್ ನಮಗೆ ಅಪ್ಲಿಕೇಶನ್ ಅಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅರ್ಥ ಆಗಿಲ್ಲ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಈ ಪರ್ಟಿಕ್ಯುಲರ್ ಇಮೇಲ್ ಐಡಿಗೆ ನೀವು ಆ ಸಬ್ಜೆಕ್ಟ್ ಆಫ್ ದಿ ಇಮೇಲ್ ಅಲ್ಲಿ ನಿಮ್ಮ ಡೌಟ್ ಏನಿದೆ ಅದನ್ನ ಬರೆದ್ಬಿಟ್ಟು ಡೀಟೇಲ್ ಆಗಿ ನೀವು ಈ ಇಮೇಲ್ ಐಡಿಗೆ ಮೆಸೇಜ್ ಅನ್ನು, ಮೇಲ್ ಅನ್ನು ಕಳಿಸ್ಬೋದು ಗೈಸ್. ಓಕೆ, ಮೇಲ್ ಐಡಿನ ಎಲ್ಲರೂ ಕ್ರಿಯೇಟ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನಂತಂದ್ರೆ ಆಲ್ ದ ಪೀಪಲ್ ಶುಡ್ ಹ್ಯಾವ್ ಮೇಲ್ ಐಡಿ. ಓಕೆ, ಮೇಲ್ ಐಡಿ ಇಲ್ಲ ಅಂತಂದ್ರೆ ತಕ್ಷಣನೇ ಜಿಮೇಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಜಿಮೇಲ್ ಅಲ್ಲಿ ಮೇಲ್ ಐಡಿ ಸಹ ಹೇಗೆ ಕೊಟ್ಕೊಳ್ಳಿ ಅಂತಂದ್ರೆ ಗೈಸ್, ನಿಮ್ಮ ಪೂರ್ತಿ ಹೆಸರು ಇರಲಿ, ಆದಷ್ಟು ನಿಮ್ಮ ಪೂರ್ತಿ ಹೆಸರು ಇರಲಿ, ನಂಬರ್ಸು, ಡೇಟ್ ಆಫ್ ಬರ್ತ್ ಆ ಥರ ಇಟ್ಕೊಳ್ಳಿ. ಅದು ಆಸ್ ಸಿಂಪಲ್ ಆಸ್ ಪಾಸಿಬಲ್. ಓಕೆ, ಒಬ್ರು ನೋಡದೆ ಅರ್ಥ ಆಗಬೇಕು ಇದು ಇಮೇಲ್ ಐಡಿ ಏನಂತ ಹೇಳ್ಬಿಟ್ಟು. ಓಕೆ, ಕನ್ಫ್ಯೂಷನ್ ಅಲ್ಲಿ ಬೀಳಬಾರ್ದು, ಯಾರಿಗೆ ಆಗಲಿ ಕನ್ಫ್ಯೂಷನ್ ಇರಬಾರ್ದು. ಓಕೆ, ಮೇಲ್ ಐಡಿ ಮೀನ್ಸ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಫಾರ್ ಯು ಆರ್ ಎಲ್ಸ್ ಫಾರ್ ಆಲ್ ದ ಪೀಪಲ್. ಓಕೆ, ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಮೇಲ್ ಐಡಿ ಶುಡ್ ಬಿ ವೆರಿ ಕ್ಲಿಯರ್. ಓಕೆ, ಇಟ್ ಶುಡಂಟ್ ಮೇಕ್ ಎನಿ ಕನ್ಫ್ಯೂಷನ್ ಇನ್ ಆಲ್ ದ ಕೇಸಸ್. ಈಗ ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ನೋಡಿ, ಅಪ್ಲೋಡಿಂಗ್ ಆಫ್ ಸ್ಪೆಷಲ್ ಕ್ಯಾಟಗಿರಿ ಸರ್ಟಿಫಿಕೇಟ್ಸ್. ಈ ಸರ್ಟಿಫಿಕೇಟ್ಸ್ನ ನೀವು ಇಟ್ಕೋಬೇಕು. ಸ್ಪೆಷಲ್ ಕ್ಯಾಟಗಿರಿ ಅಂದ್ರೆ ಯಾರು, ಸ್ಪೋರ್ಟ್ಸ್ ಕೋಟಾದಲ್ಲಿ ಇರ್ತಾರೆ ಹುಡುಗರು, NCC ಮಾಡಿರ್ತಾರೆ, NCC ಸ್ಪೋರ್ಟ್ಸ್, ಮತ್ತೆ ಅವ್ರ ತಂದೆ ತಾಯಿ ಡಿಫೆನ್ಸ್ ಅಲ್ಲಿ ಇರ್ತಾರೆ, ಎಕ್ಸ್ ಡಿಫೆನ್ಸ್ ಅಲ್ಲಿ ಇರ್ತಾರೆ, CAPF ಅಲ್ಲಿ, ಅಂದ್ರೆ CAPF ಅಂದ್ರೆ ಅದು CRPF ಇರ್ಬೋದು, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇರ್ಬೋದು, CISF ಇರ್ಬೋದು, BSF ಇರ್ಬೋದು, ITBP ಇರ್ಬೋದು. ಈ ತರ ಯಾವುದೇ ಸ್ಪೆಷಲ್ ಫೋರ್ಸಸ್ ಅಲ್ಲಿ ನಿಮ್ಮ ತಂದೆಯವರು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸು, ಆಂಗ್ಲೋ ಇಂಡಿಯನ್ ಸರ್ಟಿಫಿಕೇಟ್ಸ್ ಇದಾವೆ ಅಂತಂದ್ರೆ ನೀವೆಲ್ಲರೂ ಈ ಸರ್ಟಿಫಿಕೇಟ್ಸ್ನ PDF ಫಾರ್ಮ್ಯಾಟ್ ಅಲ್ಲಿ ರೆಡಿಯಾಗಿ ಇಟ್ಕೊಂಡಿರ್ರಿ. ಯಾಕೆ ಅಂತಂದ್ರೆ ಈ ಡೀಟೇಲ್ಸ್ ನಿಮಗೆ ಸ್ಪೋರ್ಟ್ಸ್ ಕೋಟಾ ಸೆಲೆಕ್ಷನ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಈಗ PDF ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ, ಇಮಿಡಿಯೇಟ್ ಕಾಲೇಜ್ಗೆ ಹೋಗಿ ಈ ಸರ್ಟಿಫಿಕೇಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ, ಅಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಸಹ ಅವರವರ ಮೆಡಿಕಲ್ ಎಕ್ಸಾಮಿನೇಷನ್ ಇಂದ, ಓಕೆ, ಇನ್ ಪರ್ಸನ್ ಅಟ್ ಹ್ಯಾವ್ ಟು ಅಪಿಯರ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್ ಇನ್ ಪರ್ಸನ್ ಅಟ್ KEA ಬ್ಯಾಂಗ್ಳೂರ್. ಓಕೆ, ಇದನ್ನ ಯಾವಾಗ ಅಂತಂದ್ರೆ ಶೆಡ್ಯೂಲ್ ಮಾಡ್ತಾರೆ, ಎಲ್ಲ ನಿಮ್ದು ಮಾರ್ಕ್ಸ್ ಎಲ್ಲ ಬರ್ದಿದ್ದಾದ ನಂತರ. ಬಟ್ ಈಗ ಸದ್ಯಕ್ಕೆ ನೀವೇನ್ ಮಾಡ್ಕೋಬೇಕು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಹಾಗೂ ಈ ಸ್ಪೋರ್ಟ್ಸ್ ಕೋಟಾ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಅಂಡ್ ನೆಕ್ಸ್ಟ್ ಹೋಗೋಣ ಅಂತ ಏನ್ ಇಂಪಾರ್ಟೆಂಟ್ಸ್ ಇದೆ ನೋಡೋಣ. ಈಗ ವರ್ಕಿಂಗ್ ಪ್ರೊಫೆಷನಲ್ಸ್. ಓಕೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಏನಿದೆ ಅನ್ನೋದು ಒಂದು ತಿಳಿಸ್ತೀನಿ ನಾನು. ಸೊ ಈ ವರ್ಕಿಂಗ್ ಪ್ರೊಫೆಷನಲ್ಸ್ ನೋಡಿ, ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತ ಅಂದ್ರೆ ಯಾರು, ಈಗ ಕೆಲಸ ಮಾಡ್ತಾ ಡಿಪ್ಲೊಮಾವನ್ನು ಮುಗಿಸಿರ್ತಾರೆ. ಓಕೆ, ಅವರು ಸಹ ಇಂಜಿನಿಯರಿಂಗ್ ಹೋಗ್ಬೇಕಂತ ಇರ್ತಾರೆ. ಆ ಕ್ಯಾಂಡಿಡೇಟ್ಸ್ಗೆ ಈ ವಿವರಗಳನ್ನು ಕೊಟ್ಟಿದ್ದಾರೆ. ಓಕೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಆಲ್ಸೋ ಅವರು ಸಹ ಕಂಪಲ್ಸರಿ DCT ಬರೀಲೇಬೇಕು, ಸಾಲಿನ CET ಎಕ್ಸಾಮ್ ಬರೀಲೇಬೇಕು. ಓಕೆ, ಆ ಭರ್ತಿಗಳು ಸಹ ತಗೊಳ್ಳೇಬೇಕು. ಎಕ್ಸಾಮ್ ತಗೊಳಲ್ಲ, ನಾನು ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಎಂಟ್ರಿ ಆಗ್ತೀನಿ ಅಂತಂದ್ರೆ ನೀವು ಮ್ಯಾನೇಜ್ಮೆಂಟ್ ಕೋಟಾಗ ಹೋಗ್ಬೇಕಾಗುತ್ತೆ. ಈ ಕಾಲದಲ್ಲಿ ಮ್ಯಾನೇಜ್ಮೆಂಟ್ಗೂ ಸಹ ನಿಮಗೆ DCT ಎಕ್ಸಾಮ್ ಬರೆದಿರಬೇಕು ಅಂತಾನೆ ಕೇಳ್ತಾರೆ. ಓಕೆ, ನೆಕ್ಸ್ಟ್
ಈಗ ಪ್ರಮುಖ ವಿಚಾರಗಳು ನೋಡೋಣ ಅಂತ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನೋಡಿ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡ್ಬೇಕು, ದಟ್ ಈಸ್ ಬೈ ವಿಸಿಟಿಂಗ್ ದಿಸ್ ವೆಬ್ಸೈಟ್. ನಾನು ಅದು ಹೇಗಂತ ಹೇಳ್ತೀನಿ. ಅದಾದ ನಂತರ ನೋಡಿ, ಕ್ಯಾಂಡಿಡೇಟ್ಸ್ ಮಸ್ಟ್ ರಿಟೇನ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇದನ್ನ ನಾನು 3 ಸ್ಟಾರ್ ಮಾರ್ಕ್ ಹಾಕೋದಕ್ಕೆ ಇಷ್ಟಪಡ್ತೀನಿ. ನೀವು ಸಬ್ಮಿಟ್ ಮಾಡಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸು ಹಾಗೂ ಈ 3 ಡಾಕ್ಯುಮೆಂಟ್, ಈ 3 ಇಂಪಾರ್ಟೆಂಟ್ ಫೈಲ್ಸ್ ಆರ್ ಫೋಲ್ಡರ್ ಫೈಲ್ಸ್ ಅಂತ ಕರಿಬಹುದು. ಅಟ್ಲೀಸ್ಟ್ 3 ಪ್ರಿಂಟ್ಔಟ್ಸ್ ಆಫ್ ಫೈನಲಿ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್. ನೋಡಿ, 3 ಪ್ರಿಂಟ್ಔಟ್ಸ್ ತೊಗೊಂಡಿಟ್ಕೊಳ್ಳಿ. ಫೈನಲ್ ಆಗಿ ಸಬ್ಮಿಟ್ ಮಾಡಿರೋಂತಹ DCT ಅಪ್ಲಿಕೇಶನಿನ 3 ಪ್ರಿಂಟ್ಔಟ್ ಇರಬೇಕು. ಹಾಗೂ ಪ್ರೂಫ್ ಆಫ್ ಫೀ ಪೇಡ್ ತುಂಬಾ ಜನ PDF ಅಲ್ಲಿ ಫಾರ್ಮೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ನಾನು ಹೇಳೋದೇನಂತಂದ್ರೆ, ಈ 3 ಸಹ ಅಂದ್ರೆ ಇದೇನು ನಿಮಗೆ ಸಾಫ್ಟ್ ಕಾಪಿ ಇರುತ್ತೆ, ಸಾಫ್ಟ್ ಕಾಪಿ ಹಾಗೂ ಫೀ ಪೇಡ್ ರಿಸಿಪ್ಟು ಹಾಗೂ ಫೀ ಪೇಡ್ ನೀವು ಇನ್ ಕೇಸ್ ಆನ್ಲೈನ್ ಅಲ್ಲಿ ಪೇ ಮಾಡಿದೆ, ಆನ್ಲೈನ್ ಅಲ್ಲಿ ಅದನ್ನ ಪ್ರಿಂಟ್ ತಗೊಳ್ಳಿ, ಅಥವಾ ಪ್ರಿಂಟ್ ಅಂತ ಕೊಟ್ಬಿಟ್ಟು PDF ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಫೋಟೋ ತಗೊಂಡಾದ್ರೂ ಇಟ್ಕೊಳ್ಳಿ. ನೆಕ್ಸ್ಟ್ ನಾಳೆ ಪ್ರಿಂಟ್ ತೆಗೆಯೋ ತರ ಇರಬೇಕು ಗೈಸ್, ನೆನ್ಪಿಟ್ಕೊಳ್ಳಿ. ಆದ ನಂತರ 2 to 3 ಕಾಪೀಸ್ ಆಫ್ ಐಡೆಂಟಿಕಲ್ ಫೋಟೋಗ್ರಾಫ್ ದಟ್ ಸ್ಕ್ಯಾನ್ಡ್ ಅಂಡ್ ಅಪ್ಲೋಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಯಾವ ಫೋಟೋನ ಅಪ್ಲೋಡ್ ಮಾಡ್ತೀರಾ ಆ ಫೋಟೋನೇ ನಿಮ್ಮ ಹತ್ರ 2 ರಿಂದ 3 ಕಾಪಿ ಇರಬೇಕು, ಕಂಪಲ್ಸರಿ. ಇಲ್ಲ ಸರ್ ನಾನು 10ನೇ ಕ್ಲಾಸ್ದು ಫೋಟೋ ಹಾಕ್ತೀನಿ ಅಂತಂದ್ರೆ ನಡೆಯಲ್ಲ. 10ನೇ ಕ್ಲಾಸ್ ಫೋಟೋ ಹಾಕ್ತೀರ ನೀವು 10ನೇ ಕ್ಲಾಸ್ಗೆ ಹೋಗ್ಬಿಡಿ. ಇಂಜಿನಿಯರಿಂಗ್ ಹೋಗ್ತಾ ಇದ್ದೀರಾ, ಸೊ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಹಾಕ್ತಿರೋ ಅಂತ ಅಪ್ಲಿಕೇಶನ್ ಇದು. ಸೊ ಅದಕ್ಕಾಗಿ ಎಲ್ಲರೂ ಹೊಸ ಫೋಟೋಸ್ನ ತಗೊಳ್ಳಿ. ರೀಸೆಂಟ್ 6 ಮಂತ್ಸ್ ಇರಬೇಕು ಅಂತ ಹೇಳ್ತಾರೆ. ಯಾರೇ ಆಗಲಿ ಯಾವುದೇ ಅಪ್ಲಿಕೇಶನ್ ಹಾಕ್ತೀರಾ ಅಂತಂದ್ರೆ ರೀಸೆಂಟ್ 6 ಮಂತ್ಸ್ ಫೋಟೋಗ್ರಫಿ ಇರಬೇಕು. ಸೊ ಆ ಫೋಟೋಗ್ರಫಿನ ತಗೊಂಡು ಒಂದು 16 ಕಾಪಿನೋ 8 ಕಾಪಿನೋ ಫೋಟೋಸ್ ತಗೊಳ್ಳಿ. ಅದರಲ್ಲಿ 2 ರಿಂದ 3 ಕಾಪಿಯನ್ನು ಇಟ್ಕೊಳ್ಳಿ. ಒಂದು ಕಾಪಿನ ಅಂದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿ. ಆ ಅಪ್ಲೋಡ್ ಮಾಡಿರೋಂತಹ ಫೋಟೋಗ್ರಫಿನೇ ನಿಮ್ಮ ಹತ್ರ 3 ಕಾಪಿ ಇರಲೇಬೇಕು, ಕಂಪಲ್ಸರಿ. ಓಕೆ, ಯಾಕಂದ್ರೆ 3 ಪ್ರಿಂಟ್ಔಟ್ ಕೊಡ್ತೀರಾ, ಸೊ 3 ಫೋಟೋ ಕಾಪೀಸ್ನ ಇಟ್ಕೊಳ್ಳಿ. ಓಕೆ, ಅಂಡ್ ಫೀ ಪೇಡ್ ರಿಸಿಪ್ಟ್, ಇದೊಂದು ವೆರಿ ಇಂಪಾರ್ಟೆಂಟ್. ಆದ ನಂತರ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನಿಮಗೆ ಎಲ್ಲಾ ಕಮ್ಯುನಿಕೇಶನ್ಸ್, ನೀವು ಇವಾಗ DCTಗೆ ಒಂದೇ ನಾನು ಹಾಕ್ತೀನಿ ಅಪ್ಲಿಕೇಶನ್, ಅದಾದ್ಮೇಲೆ ನನಗೇನು ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ ಅಂತ ತಿಳ್ಕೊಬೇಡಿ. DCT ಅಪ್ಲಿಕೇಶನ್ ಅಲ್ಲೇ ಹಾಕಬೇಕಾಗಿದ್ದಾಗ ನೀವು ಕೊಟ್ಟಿರುವಂತಹ ಫೋನ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ID ಆಗಿರ್ಬೋದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಕಮ್ಯುನಿಕೇಶನ್ಸ್ KEದವರು ನಿಮಗೆ SMS ಮೂಲಕ ಅಥವಾ ಮೇಲ್ ಮೂಲಕನೇ ಕಳಿಸ್ತಾರೆ. ಅಂದ್ರೆ ನೀವು ಕೊಡುವಂತಹ ಫೋನ್ ನಂಬರ್ ಹಾಗೂ ಇಮೇಲ್ ID, ಪರ್ಮನೆಂಟ್ ನಂಬರ್ಸ್ ಇರಲಿ, ಪರ್ಮನೆಂಟ್ ಇಮೇಲ್ ID ಇರಲಿ. ಟೆಂಪ್ರವರಿ ಆಗಿ ಯಾವ್ದು ಇಮೇಲ್ ಐಡಿನ ಇಟ್ಕೋಬೇಡಿ. ಓಕೆ, ಸುಮ್ಮನೆ ಏನೋ ಟೆಂಪ್ರವರಿ ಪರ್ಪಸ್ಗೆ ಯಾವುದೋ ಒಂದು ವೆಬ್ಸೈಟ್ಗೆ ಅಂತ ಕ್ರಿಯೇಟ್ ಮಾಡಿದ್ದೆ, ಇದೇ ಇಮೇಲ್ ಐಡಿನೇ ಕೊಟ್ಬಿಡ್ತೀನಿ ಕೊಡಕ್ಕೆ ಹೋಗಬೇಡಿ. ನಿಮಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಇಮೇಲ್ ID ಹಾಗೂ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫೋನ್ ನಂಬರ್, ಅವೆರಡನ್ನೇ ಸಬ್ಮಿಟ್ ಮಾಡಿ ಗೈಸ್. ಓಕೆ, ಯಾಕಂದ್ರೆ ಎಲ್ಲ ಕಮ್ಯುನಿಕೇಶನ್ಸ್ ನಿಮ್ಗೆ ಅದ್ರ ಮುಖಾಂತರನೇ ಬರುತ್ತೆ. ಆದ ನಂತರ ಕ್ಯಾಂಡಿಡೇಟ್ ಮಸ್ಟ್ ಪ್ರಿಸರ್ವ್ ಅಡ್ಮಿಟ್ ಕಾರ್ಡ್ ಇನ್ನು ಯಾವಾಗಂತ ಬಿಟ್ಟಿಲ್ಲ. ಅಡ್ಮಿಟ್ ಕಾರ್ಡ್ ಬಿಟ್ಟಾದ ನಂತರ ಅದನ್ನು ಒಂದು ಎಕ್ಸ್ಟ್ರಾ ಕಾಪಿ ಮಾಡಿ ಇಟ್ಕೊಳ್ಳಿ. ಓಕೆ, ಇದನ್ನೆಲ್ಲ ಒಂದು ಫೈಲಲ್ಲಿ ಮಾಡಿ ಇಟ್ಕೊಳ್ಳಿ ಗೈಸ್. ಇವು ಏನೇ ಅಪ್ಲಿಕೇಶನ್ಸ್ ಇದೆ, ಪ್ರೂಫ್, ಫೀ ಪೇಡ್ ರಿಸಿಪ್ಟು ಮತ್ತು ಫೋಟೋಸು ಹಾಗೂ ಅಡ್ಮಿಟ್ ಕಾರ್ಡ್, ಒಂದು ಫೈಲ್ ಕೊಂಡ್ಕೊಳ್ಳಿ. ಆ ಫೈಲಲ್ಲಿ ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟು ಸಹ ಒಂದು ಕಾಪಿ ಎಕ್ಸ್ಟ್ರಾ ಇರಲಿ, ಒಂದು ಕಾಪಿ ಎಕ್ಸಾಮ್ ತೊಗೊಂಡೋಗ್ರಿ, ಇನ್ನೊಂದು ಕಾಪಿ ನಿಮ್ಮ ಹತ್ರ ಇರಲಿ. ಓಕೆ, ಆದ ನಂತರ ಫಾರ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಇನ್ ಟಚ್ ವಿತ್ ದ ಕೀ. ಅದು ತಲೆಗೆಡಿಸ್ಕೊಬೇಡಿ. ಈಗ ಕ್ಯಾಂಡಿಡೇಟ್ಸ್ ನೋಡಿ, ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ ಅಟ್ಲೀಸ್ಟ್ ಟ್ವೈಸ್ ಇನ್ ಎ ಡೇ ಫಾರ್ ಲೇಟೆಸ್ಟ್ ನ್ಯೂಸ್. ಅಂದ್ರೆ ಈ ವೆಬ್ಸೈಟ್ನ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರಿ ಗೆಳೆಯರೆ ಅಂತ ಹೇಳ್ತಿದ್ದಾರೆ ಯಾರು, KEದವರು. ಯಾಕಂದ್ರೆ ಅವ್ರದ್ದು ಅಪ್ಡೇಟ್ ಗೊತ್ತಿದೆ ಅಲ್ಲ ನಮಗೆ. ಇಮಿಡಿಯೇಟ್ ಆಗಂತೂ ಯಾವ್ದು ಕೊಡಲ್ಲ, ಯಾವಾಗೂ ಸಸ್ಪೆನ್ಸಲ್ಲಿ ಕೊಟ್ಟಂಗೆ ಕೊಡ್ತಾರೆ. ಸೊ ಪ್ರತಿದಿನ 2 ಸಲ ವಿಸಿಟ್ ಮಾಡಿ ಅಂತಿದ್ದಾರೆ. ಓಕೆ, ಅಂದ್ರೆ ವಿಸಿಟರ್ಸ್ ಜಾಸ್ತಿ ಆಗಲಿ ಅವ್ರ ವೆಬ್ಸೈಟ್ಗೆ ಅಂತ. ಓಕೆ, ಬಟ್ ಓಕೆ, ನಾವು ನಮ್ಮ ಕೆಲಸ ಏನು, ವಿಸಿಟ್ ಮಾಡಿ ತಿಳ್ಕೊಬೇಕು. ನಾವು ಅಪ್ಡೇಟ್ಸ್ ಅಂತೂ ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೀವಿ, ನೀವು ಸಹ ನೋಡ್ತಾ ಇರಿ. ಈ ವೆಬ್ಸೈಟ್ ಲಿಂಕ್ ಇಲ್ಲೇ ಇರುತ್ತೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದ್ಸಲ ನೀವು ಪ್ರತಿದಿನ ಒಂದ್ಸಲ ವಿಸಿಟ್ ಮಾಡ್ಕೋಬಹುದು. ಓಕೆ, ಒಂದ್ಸಲ ಅಟ್ಲೀಸ್ಟ್ ಸಂಜೆನೋ ಮಾರ್ನಿಂಗೋ ಯಾವಾಗ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಚೆಕ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಈ ಡೇಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 3ನೇ ತಾರೀಕು, 15ನೇ ತಾರೀಕು ಲಾಸ್ಟ್ ಡೇಟ್, 18ನೇ ತಾರೀಕು ಫೀ ಪೇಡ್ ಮಾಡೋದು ಕೊನೆಯ ದಿನಾಂಕ. ಆ ನಂತರ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ, ಅದು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಫೈನ್. ಕನ್ನಡ ಭಾಷೆ ಎಕ್ಸಾಮ್ದು ಸಹ ಆದ್ಮೇಲೆ ಅಂತ ಹೇಳಿದ್ದಾರೆ, ಅದು ಫೈನ್. ಮತ್ತೆ DCT ಪ್ರವೇಶ ಪತ್ರಗಳು ಅಂದ್ರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಅದನ್ನು ಹೇಳ್ತಾರೆ, ಅದು ಕೂಡ ಫೈನ್, ನೋ ಪ್ರಾಬ್ಲಮ್. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಿದು ಈ ಪಾಯಿಂಟ್ ಅಲ್ಲಿ ಹೇಳ್ತಿರುವಂತಹ ವಿಚಾರ ಏನಂತಂದ್ರೆ, ನೀವು ಕೊಡ್ತಿರುವಂತಹ ಕ್ಯಾಸ್ಟ್, ಜಾತಿ ಮತ್ತು ವರ್ಗ, ಜಾತಿ ಅಥವಾ ವರ್ಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನ್ ಸಬ್ಮಿಟ್ ಮಾಡ್ತೀರಾ ಆ ಸರ್ಟಿಫಿಕೇಟ್ಗೆ RD ನಂಬರ್ ಇರಬೇಕು ಗಾಯ್ಸ್. RD ನಂಬರ್ ಎಂದ ಏನು, ಈ ತರ RD ನಂಬರ್ ಅಂತಂದ್ರೆ ನಿಮ್ಗೆ RD 0012567431 ಈ ತರ ಒಂದು ನಂಬರ್ ಇರುತ್ತೆ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ. RD ನಂಬರ್ ವೆರಿ 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 ಇಂಪಾರ್ಟೆಂಟ್. ಓಕೆ,
ನಿಮಗೆ ಆದಾಯ ಪತ್ರ ಇರ್ಬೋದು ಅಥವಾ ಜಾತಿ ಪ್ರಮಾಣ ಪತ್ರ ಇರ್ಬೋದು, ಕಂಪಲ್ಸರಿ ನಿಮಗೆ ಆರ್ ಡಿ ನಂಬರ್ ಕೊಟ್ಟಿರ್ತಾರೆ. SC ST ಆದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಒಂದು ಬೇರೆ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಬಟ್ ಇದು ಕ್ಯಾಸ್ಟ್ ಬಗ್ಗೆ ಮಾತ್ರ ಕೇಳ್ತಾರೆ. ಕ್ಯಾಸ್ಟ್ ಆರ್ ಡಿ ನಂಬರ್ ಮಾತ್ರನೇ ಕೊಡಿ. ಇನ್ಕಮ್ ಅಲ್ಲಿ SC ST ದವ್ರಿಗೆ ಸ್ಪೆಷಲ್ ಹೇಳ್ತಿರೋದು ನಾನು. ಬೇರೆ ಕ್ಯಾಸ್ಟ್ ಅವ್ರಿಗೆ ಎಲ್ಲರಿಗೂ ಅಂದರೆ 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, 3B ಇರ್ಬೋದು, ನಿಮ್ಮೆಲ್ಲರಿಗೆ ಒಂದೇ ಆರ್ ಡಿ ನಂಬರ್ ಬರುತ್ತೆ. ಕ್ಯಾಸ್ಟ್ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣ ಅಂತ ಕೊಡ್ತಾರೆ. ಸೊ ಅದರಲ್ಲೇ ಬರುತ್ತೆ. ಜನರಲ್ ಮೆರಿಟ್ ಅವರು ಈ ಆರ್ ಡಿ ನಂಬರ್ ಸಬ್ಮಿಟ್ ಮಾಡೋ ಅಂತ ನೆಸೆಸಿಟಿ ಇಲ್ಲ. ಬಟ್ ಒನ್ ಕಂಡೀಷನ್ ಇದೆ, ಆ ಕ್ಯಾಂಡಿಡೇಟ್ಸ್ ಮಾತ್ರನೇ ಆರ್ ಡಿ ನಂಬರ್ ಅಂತಂದ್ರೆ ಲೈಕ್ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು. ಇಟ್ ಕಮ್ಸ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಓಕೆ, ಅದು ನಾನು ಏನಂತ ಹೇಳ್ತೀನಿ. ಬಟ್ ಈ ಆರ್ ಡಿ ನಂಬರ್ ಫಾರ್ ಜಾತಿ ಪ್ರಮಾಣ ಪತ್ರಕ್ಕೆ ಮಾತ್ರ ನೀವು ಕಂಪಲ್ಸರಿ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆ, ಇದಾದ ನಂತರ ನೋಡಿ, if the information furnished by the candidates in the application form is false, found to be false or incorrect or tampered ಅಂದ್ರೆ ಏನೋ ಒಂದು ಗೋಲ್ಮಾಲ್ ಮಾಡಿರ್ತೀರಾ, ಫೋರ್ಜರಿ ಮಾಡಿರ್ತೀರಾ ಅಂತಂದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಕ್ಯಾಂಡಿಡೇಚರ್ನ ಕ್ಯಾನ್ಸಲ್ ಮಾಡ್ತಾರೆ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಏನು ಫೋರ್ಜರಿ ಮಾಡಕ್ ಹೋಗಬೇಡಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿರುತ್ತೆ ಆ ಡಾಕ್ಯುಮೆಂಟ್ ಮುಖಾಂತರನೇ ಹಾಕಿ ಅದೇ ಹೆಲ್ಪ್ ತಗೊಳ್ಳಿ, ಹಾಗೆ ಅಪ್ಲೈ ಮಾಡಿ ಮುಗಿಸ್ಕೊಳ್ಳಿ. ಓಕೆ, ಯಾವುದು ತೊಂದರೆನ ಮಾಡ್ಕೋಬೇಡಿ. ಆದ ನಂತರ ಇದು ನೋಡಿ, ರಿಸರ್ವೇಷನ್ ಕ್ಲೈಮ್ ಮಾಡೋರಿಗೆ ಕೊಟ್ಟಿರುವಂತಹ ಒಂದು ಗೌರ್ಮೆಂಟ್ ಆರ್ಡರ್. ಆಸ್ ಪರ್ ದ ಗೌರ್ಮೆಂಟ್ ಆರ್ಡರ್ ಆನ್ 14/9/2018 ಅಲ್ಲಿ ಒಂದು ಬಿಟ್ಟಿದ್ರು. ಏನಂತೇಳಿ, ಸ್ಪೆಷಲಿ ರಿಸರ್ವೇಷನ್ಸ್ ನಾವು 2A 2B 3A 3B ಕ್ಯಾಟಗರೀಸ್ ಕ್ಲೈಮ್ ಮಾಡಬೇಕು ಅಂತಂದ್ರೆ ನಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 6 lakhs 8 lakhsಗಿಂತ ಕಡಿಮೆ ಇರಬೇಕು. ನೆನ್ಪಿಟ್ಕೊಳ್ಳಿ, ಶುಡ್ ಹ್ಯಾವ್ ಎ ಲಿಮಿಟ್, ಮ್ಯಾಕ್ಸಿಮಮ್ ಲಿಮಿಟ್ ಇದು. ಓಕೆ, ಮ್ಯಾಕ್ಸಿಮಮ್ ಲಿಮಿಟ್ ಆಕ್ಚುಲಿ ಇನಿಷಿಯಲಿ 6 ಲಕ್ಷ ರೂಪಾಯಿ ಇತ್ತು, ಅದನ್ನ ಈಗ 8 ಲಕ್ಷ ತನಕ ಮಾಡಿರ್ತಾರೆ. 8 ಲಕ್ಷ ಒಳಗಡೆನೆ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ. ಗೈಸ್ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ತಂದೆಯವ್ರು ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಪ್ರೈವೇಟ್ ಎಂಪ್ಲಾಯ್ ಇರ್ಬೋದು, ಸ್ಯಾಲ್ರಿ 20 lakhs 25 lakhs ಎಲ್ಲ ಇದೆ ಅಂತಂದ್ರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಅಬೋವ್ 8 lakhs ಹಾಕ್ಸಿದೀರಾ ಅಂತಂದ್ರೆ ಯು ಗೈಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಟೇಕ್ 2A 2B 3A 3B ರಿಸರ್ವೇಷನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, 8 ಲಕ್ಷ ಒಳಗಡೆನೆ ಇರಬೇಕು. ನಿಮ್ಮ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಯಾಕಂದ್ರೆ ನೀವೆಲ್ಲ ಇನ್ನು ಸ್ಟೂಡೆಂಟ್ಸ್ ಅಲ್ವಾ. ಸೊ ಆದ ಕಾರಣದಿಂದ ಓನ್ಲಿ ಫಾರ್ ವರ್ಕಿಂಗ್ ಎಂಪ್ಲಾಯೀಸ್ ಇನ್ಕಮ್ನ ತಗೊಂತಾರೆ. ಎದರ್ ಫಾದರ್ ಆರ್ ಮದರ್, ಯಾರ್ದು ಹೈಯೆಸ್ಟ್ ಇರುತ್ತೆ ಅವ್ರದ್ದು ಮಾತ್ರ ಇನ್ಕಮ್ಮು ಶುಡ್ ನಾಟ್ ಎಕ್ಸೀಡ್ 8 lakhs. 8 lakhsಗಿಂತ ಜಾಸ್ತಿ ಇಲ್ಲದೇ ಇರೋ ಥರ, ನಿಮ್ಮ ಸರ್ಟಿಫಿಕೇಟಲ್ಲಿ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. ಓಕೆ, ಅದು ನಾನು ಹೇಳ್ಬೋದು. ಓಕೆ, ನಿಮ್ಮ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅವಾಗೇ ನೀವು ಗೈಸ್ ವಿಲ್ ಬಿ ಎಲಿಜಿಬಲ್ ಟು ಕ್ಲೈಮ್ 2A 2B 3A 3B ಸರ್ಟಿಫಿಕೇಟ್ಸ್ ಅಥವಾ ಕ್ಯಾಟಗಿರಿ ರಿಸರ್ವೇಷನ್ಸ್ನ. ಈಗ ನೆಕ್ಸ್ಟ್ ಅದಾದ ನಂತರ ಸ್ಟೇಜಸ್ ಆಫ್ ಸಬ್ಮಿಷನ್ ಮೇಲೆ ಬಂದರೆ ನೋಡಿ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದು ನಾನು ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಹಾಗೂ ಎಂಟ್ರಿ ಆಫ್ ಡೀಟೇಲ್ಸ್, ಡಿಕ್ಲರೇಷನ್ ಕೊಡಬೇಕು ಮತ್ತು ಪೇಮೆಂಟ್ ಮಾಡಬೇಕು, ಫೈನಲ್ ಪ್ರಿಂಟ್ಔಟ್ ಕೊಡಬೇಕು. ಓಕೆ, ಇದನ್ನು ಹೇಗಂತ ಮಾಡೋಣ ಅಂತ ನಾನೊಂದು ಸ್ಯಾಂಪಲ್ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ. ಏನು ಯೂಶಲಿ ಮಿಸ್ಟೇಕ್ಸ್ ಮಾಡ್ತಾರೆ ಹುಡುಗರು ಅನ್ನೋದು ಹೇಳ್ತೀನಿ. ಇನ್ನೊಂದು ನೋಡಿ ಗೈಸ್, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಸರ್ ನನ್ನ ಜನರಲ್ ಮೆರಿಟ್ ಬರುತ್ತೆ, 2A ಇಲ್ಲ 2B ಇಲ್ಲ 3A ಇಲ್ಲ 3B ಇಲ್ಲ. ಲಿಂಗಾಯಟ್ಸ್ ಅಲ್ಲಿ ಜನರಲ್ ಬರ್ತಾರೆ, ಕೆಲವೊಬ್ರು ಹೈ ಕ್ಯಾಸ್ಟ್ ಇರ್ತಾರಲ್ವಾ, ಈ ಬ್ರಾಹ್ಮಿನ್ಸು, ಕೋಮ್ಟ್ರು, ಸೊ ಈ ಥರ ಅವ್ರವ್ರ ಕ್ಯಾಸ್ಟ್ ಏನಿರ್ತಾರೆ. ಯಾರ್ಯಾರು ಜನರಲ್ ಮೆರಿಟ್ಗೆ ಬರ್ತೀರಾ, ನಿಮ್ಮ ಹತ್ರ ನೀವು ರೂರಲಲ್ಲಿ ಓದಿದ್ರೆ ನಿಮ್ಮ ರೂರಲ್ ಕ್ಯಾಟಗಿರಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಂತ ಇದ್ದಾಗ, ಓಕೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಬ್ರಾಹ್ಮಿನ್ಸೋ ಇಲ್ಲ ಬೇರೆ ಕ್ಯಾಸ್ಟ್ ಅವರು ಜನರಲ್ ಮೆರಿಟ್ ಇರ್ತಾರೆ. ಬಟ್ ಅವರು ರೂರಲ್ ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕು ಅಂತ ಅಂದಾಗ, ರೂರಲ್ ಅಲ್ಲಿ ಓದಿರ್ತಾರೆ, ಸೊ ರೂರಲ್ ರಿಸರ್ವೇಷನ್ ಇರುತ್ತೆ, ಕ್ಲೈಮ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ನೀವು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು ಕಂದಾಯ ಇಲಾಖೆ ಅಲ್ಲ, ಸಾರಿ, ನೆಮ್ಮದಿ ಕೇಂದ್ರನಿಂದ ನಾಡ ಕಚೇರಿ ಸೆಂಟರ್ಗೆ ಹೋಗ್ಬಿಟ್ಟು ತಹಶೀಲ್ದಾರ್ ಅವ್ರಿಗೆ ಕನ್ಸರ್ನ್ಡ್ ಇಂದ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ವಿತ್ ದ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಜೊತೆಗೆ ನೀವು ಕಂಪಲ್ಸರಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಕೊಡಲೇಬೇಕು ಗೈಸ್. ನಾನ್ ಕ್ರಿಮಿ ಲೇಯರ್ ಅಂತ ಏನಿಲ್ಲ, ನಿಮ್ಮ ಸೇಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತರನೇ ಬರುತ್ತೆ, ಕೆಳಗಡೆ ಬಿಲಾಂಗ್ಸ್ ಟು ನಾನ್ ಕ್ರಿಮಿ ಅಂತ ಕೊಡ್ತಾರೆ ಅಷ್ಟೇ. ಓಕೆ, ನಾನ್ ಕ್ರಿಮಿ ಲೇಯರ್ ಅಂತ ಹೇಳಿ ಕೊಡ್ತಾರೆ, NCLC ಅಂತ ಕರೀತಾರೆ ಅದನ್ನ ಒಂದು ಇಟ್ಕೊಂಡಿರಿ. ಓಕೆ, ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಇವೆಲ್ಲ ವೆರಿ ಬೇಸಿಕ್ ಪಾಯಿಂಟ್ಸ್. ಸೊ ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಅಪ್ಲಿಕೇಶನಲ್ಲಿ ನಾವು ನೋಡ್ಕೋಬೋದು ಫಿಲ್ ಮಾಡಬೇಕಾದಾಗ. ಇನ್ನೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಆ್ಯನ್ಯುವಲ್ ಇನ್ಕಮ್ ಬಗ್ಗೆ ಕರೆಕ್ಟಾಗಿ ಹಾಕಿ, ರಿಸರ್ವೇಷನ್ ಕ್ಯಾಟಗಿರಿ ಕರೆಕ್ಟಾಗಿ ಹಾಕಿ, ಹಾಗೂ ನೇಮ್ ಆಫ್ ದಿ ಕ್ಯಾಸ್ಟ್ ಕರೆಕ್ಟಾಗಿ ಹಾಕಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇವೇ ಡೀಟೇಲ್ಸ್ ಮೇಲೆ ನಿಮ್ಮ ಸೀಟ್ ಸೆಲೆಕ್ಷನ್ ಆಗೋದು, ಪ್ಲಸ್ ನಿಮ್ಮ DCT ನಲ್ಲಿ ಬಂದಿರೋ ಅಂತಹ ರ್ಯಾಂಕ್.
ಓಕೆ, ಅದು ರ್ಯಾಂಕ್ ಜೊತೆಗೆ ಇವು 3 ಡೀಟೇಲ್ಸ್ ಕರೆಕ್ಟಾಗಿ ಹಾಕಿದ್ರೆ ನಿಮ್ಮ ಸಕ್ಸಸ್ ರೇಟ್ ಆಫ್ ಗೆಟಿಂಗ್ ಗುಡ್ ಕಾಲೇಜ್ ಈಸಿ ಆಗುತ್ತೆ. ಓಕೆ, ಸೊ ಇಷ್ಟಾದ ನಂತರ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನು ನಾ ಹೇಳ್ಬೇಕಂತ ಇಷ್ಟಪಡ್ತೀನಿ. ನೋಡಿ, ಹೈದರಾಬಾದ್ ಕರ್ನಾಟಕ, ಈ ಹೈದರಾಬಾದ್ ಕರ್ನಾಟಕ ಕೋಟೆ ಯಾರ್ಯಾರು ರಿಸರ್ವೇಶನ್ ತೊಗೊತಾ ಇದ್ದಾರೆ 6 ಡಿಸ್ಟಿಕ್ಸ್ ಅವರು, ನಿಮ್ಮ ಹತ್ರನೂ ಸಹ ಆರ್ ಡಿ ನಂಬರ್ ಇರಬೇಕು. ಆರ್ ಡಿ ನಂಬರ್ ಇಲ್ಲ ಅಂತಂದ್ರೆ ನೀವು ಈ ಸರ್ಟಿಫಿಕೇಟ್ನ ಎಲಿಜಿಬಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಕಂಪಲ್ಸರಿ ಆರ್ ಡಿ ನಂಬರ್ ಇರೋ ಸರ್ಟಿಫಿಕೇಟೇ ಮಾಡಿಸಿರ್ಬೇಕು, ಅವಾಗೇ ನೀವು ಎಲಿಜಿಬಲ್ ಆಗ್ತೀರಾ ಗೈಸ್. ಓಕೆ, ಎಲ್ಲಾನು ಈ ಸಲ ಆನ್ಲೈನ್ ಮಾಡಿದ್ದಾರೆ, ಎಲ್ಲ ಗೌರ್ಮೆಂಟ್ ವೆಬ್ಸೈಟ್ಸಿಂದ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಫೆಚ್ ಆಗುತ್ತೆ. ಯಾವುದೇ ಥರ ರಿಕ್ವೆಸ್ಟ್ ಇಲ್ಲ, ನೋ ರಿಕ್ವೆಸ್ಟ್ ಆರ್ ಎಂಟರ್ಟೈನ್, ನಥಿಂಗ್. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಬಿ ಆರ್ಚ್, ಅಡ್ಮಿಷನ್ ಟು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ನೋಡಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ತೊಗೊತಾರಂತಂದ್ರೆ ಅವರು ಡಿ ಸಿ ಟಿ ಎಕ್ಸಾಮ್ ಬರಿಬೇಕಂತ ಇಲ್ಲ. ಡಿ ಸಿ ಟಿ ಎಕ್ಸಾಮ್ ನಾಟ್ ರಿಕ್ವೈರ್ಡ್. ಬಟ್ ಅವ್ರು ಏನು ಎಕ್ಸಾಮ್ ಬರೆದಿರಬೇಕು, ನಾಟಾ ಎಕ್ಸಾಮ್ ಅಂತ ಬರೆದಿರಬೇಕು. ಓಕೆ, ನಾಟಾ ಎಕ್ಸಾಮ್ ಸ್ಕೋರ್ ಇರುತ್ತಲ್ಲ, ಆ ಸ್ಕೋರ್ನಿಂದ ಅವರು ಡೈರೆಕ್ಟ್ ಆಗಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಸೆಕೆಂಡ್ ಇಯರ್ಗೆ ಎಲಿಜಿಬಲ್ ಇಲ್ಲ. ಬೇರೆ ಯಾಕಂದ್ರೆ ಎಲ್ಲ ಬೇರೆ ಕ್ಯಾಟಗಿರಿದವರು ಸೆಕೆಂಡ್ ಇಯರ್ಗೆ ಬೇರೆ ಎಲ್ಲ ಬ್ರಾಂಚ್ ಅಂದ್ರೆ ಲೈಕ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಿ ಎಸ್, ಸಿವಿಲ್, ಮೆಟಲರ್ಜಿ, ನೀವೆಲ್ಲನೂ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಎಂಟ್ರಿ ಆಗ್ತೀರಾ. ದಟ್ ಈಸ್ ಕಾಲ್ಡ್ ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಅಲ್ಲಿ. ಬಟ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಮಾತ್ರ ಅವರು ಮತ್ತೆ ಫಸ್ಟ್ ಇಯರ್ ಇಂದಾನೆ ಓದಬೇಕು. ಇನ್ ಕೇಸ್ ಇವಂದು ಅವರು 3 ಇಯರ್ಸ್ ಓದಿದ್ರು ಸಹ ಡಿಪ್ಲೊಮಾನಲ್ಲಿ, ಅವರು ಕಂಪಲ್ಸರಿ ಫಸ್ಟ್ ಇಯರ್ನಿಂದಾನೆ ಅಡ್ಮಿಷನ್ ತಗೋಬೇಕಾಗುತ್ತೆ. ಓಕೆ, ಇಂಜಿನಿಯರಿಂಗ್ ಅಲ್ಲಿ. ಓಕೆ, ಅಂಡ್ ಡಿ ಸಿ ಟಿ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕಂತ ಇಲ್ಲ, ಅದನ್ನು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ನೋ ನೀಡ್ ಟು ಅಟೆಂಡ್ ಡಿ ಸಿ ಟಿ ಎಕ್ಸಾಮ್ ಕಂಡಕ್ಟೆಡ್ ಬೈ KE. ಓಕೆ, ಓನ್ಲಿ ನಾಟಾ ಸ್ಕೋರ್ ಇದ್ರೆ ಸಾಕು, ವ್ಯಾಲಿಡ್ ನಾಟಾ ಸ್ಕೋರ್ ಇದ್ರೆ ದೇ ವಿಲ್ ಬಿ ಎಲಿಜಿಬಲ್. ಸೊ ನಾಟಾ ಅಂದ್ರೆ ಏನು ಅಂತ ಯಾರ್ಯಾರು ಗೊತ್ತಿಲ್ಲ ಅಂತಂದ್ರೆ, ಇದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅವ್ರಿಗೆ ಮಾತ್ರನೇ ಎಂಟ್ರಿ ಫೀ ಕೋರ್ಸ್ ತೊಗೋಬೇಕನ್ನೋರ್ಗೆ ಮಾತ್ರ ತೊಗೋಬೇಕಾಗಿರೋಂಥ ಎಕ್ಸಾಮು. ಎಕ್ಸಾಮಿನ ನೇಮ್ ಬಿಕಮ್ಸ್ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಸೊ ದಟ್ ಈಸ್ ಕಾಲ್ಡ್ ಬೈ ನಾಟಾ. ಇದು ಎಷ್ಟೇ ಮಾರ್ಕ್ಸ್ ಇರುತ್ತೆ, 200 ಮಾರ್ಕ್ಗೆ ಇರುತ್ತೆ. ದೇ ಶುಡ್ ಸ್ಕೋರ್ ಮಿನಿಮಮ್ 70 ಔಟ್ ಆಫ್ 200. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಮಿನಿಮಮ್ ಇಷ್ಟು ಬರಬೇಕು, 70 ಮಾರ್ಕ್ ಕಂಪಲ್ಸರಿ ಬರಬೇಕು. 70ಕ್ಕಿಂತ ಕಡಿಮೆ ಬಂದರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಬಿಕಮ್ ಆರ್ಕಿಟೆಕ್ಚರ್. ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ಗೆ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಅರ್ಥ. ನೋಡಿ, ಇನ್ನೂ ಒಂದು ಇಂಪಾರ್ಟೆಂಟ್, ನಿಮಗೆ ಡಿ ಸಿ ಟಿ ಎಕ್ಸಾಮಲ್ಲಿ ಡ್ಯೂರಿಂಗ್ ದ ಟೆಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ರೆಸ್ಪೆಕ್ಟ್ ಆಫ್ ರಾಂಗ್ ಆನ್ಸರ್ಸ್. ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರಾಂಗ್ ಆನ್ಸರ್ ಹಾಕಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಲೈಕ್ JW ಎಕ್ಸಾಮ್ಸು. ಓಕೆ, JWನೂ ಸಹ ಕಾಂಪಿಟೇಟಿವ್, JW ಅಡ್ವಾನ್ಸ್ ಎಕ್ಸಾಮ್ಸು ಸಹ ಕಾಂಪಿಟೇಟಿವ್. ಈ ಎಕ್ಸಾಮ್ಸ್ಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಬಟ್ ಹಿಯರ್ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್. ಡಿಪ್ಲೊಮಾದವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮೇ ಇದು. ಇದನ್ನು ಒನ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್. ನಿಮಗೆ ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅಂದರೆ ನೀವು ಇನ್ ಕೇಸ್ ರಾಂಗ್ ಆನ್ಸರ್ ಹಾಕಿದ್ರೂ ಸಹ ತೊಂದರೆ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಆದಷ್ಟು 100ಕ್ಕೆ 100 ಅಟೆಂಡ್ ಮಾಡಿ. ಡೂ ನಾಟ್ ಮಿಸ್ ಎನಿ ಸಿಂಗಲ್ ಆನ್ಸರ್, ಸಿಂಗಲ್ ಕ್ವಶನ್. ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಗೈಸ್. ಓಕೆ, ಗೊತ್ತಿದ್ರು ಗೊತ್ತಿಲ್ಲ ಅಂದು ಅಟೆಂಡ್ ಮಾಡಿ. ಅವಾಗ ಎಷ್ಟು ಬರುತ್ತೆ ಅಷ್ಟು ಮಾರ್ಕ್ಸ್ ಬರಲಿ. ಓಕೆ, ನೆಗೆಟಿವ್ ಇಲ್ಲ. ಓಕೆ, ಸೊ ನೌ ಲೆಟ್ ಅಸ್ ಗೋ ಟು ದ ಮೈನ್ ಚಾಪ್ಟರ್ ದಟ್ ಈಸ್ ಕಾಲ್ಡ್ DCET. Oh, sorry. Guys, now we will go to DCET ಇದು ಹೇಗೆ ಫಿಲ್ ಮಾಡಬೇಕು ಅಪ್ಲಿಕೇಶನ್ ಅನ್ನೋದ್ರಲ್ಲಿ ಹೋಗೋಣ. ಇದೇ ಲಿಂಕ್. ಸೊ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ನೋಡ್ಕೊಳ್ಳಿ ಅದು ಹೇಗೆ ಏನಂತ ಹೇಳ್ಬಿಟ್ಟು. ಓಕೆ, ಜಸ್ಟ್ ಈ ಲಿಂಕ್ನ ಕ್ಲಿಕ್ ಮಾಡಿದೆ ನಿಮ್ಗೆ ಈ ಥರ ವೆಬ್ಸೈಟ್ ಬರುತ್ತೆ. ಓಕೆ, ವೆಬ್ಸೈಟ್ ಬಂದಾದ ನಂತರ ನೀವೇನು ಮಾಡ್ಬೇಕಂದ್ರೆ, ನಿಮಗೆ ಇಂಗ್ಲೀಷು ಕನ್ನಡ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಂತಿದೆ, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ದೀನಿ, ನೀವು ಕನ್ನಡ ಬೇಕಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇ ಆಟೋಮೆಟಿಕ್ಕಾಗಿ ಈ ಥರ ಲೋಡ್ ಆಗುತ್ತೆ. ಓಕೆ, ಈಗ ಈ ಅಡ್ಮಿಷನ್ ಅನ್ನೋ ಪೇಜ್ಗೆ ಹೋದರೆ ಇಲ್ಲಿ ನಿಮಗೆ ಡಿಪ್ಲೊಮಾ CET 2024 ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಈಗ ನೋಡಿ ಇಲ್ಲಿ DCET 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಗೇನು ಬರುತ್ತಂದ್ರೆ ಈಗ ಪೇಜಲ್ಲಿ ಈಗ ನಾವು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನ ನೋಡೋಣ ಅಂತ. ಓಕೆ, ನೋಡಿ ಗೈಸ್, ನಿಮಗೆ ಪೇಜ್ ಲೋಡ್ ಮಾಡಿದಾಗ ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ನೋಡಿ ಡಿಪ್ಲೊಮಾ ಅಪ್ಲಿಕೇಶನ್ ಫಾರ್ 2024 ಫಾರ್ ಡಿಪ್ಲೊಮಾ ಅಂತಿದೆ. ಇಲ್ಲಿ ನೀವೇನು ಮಾಡಬೇಕು, ಅವ್ರು ಕೊಟ್ಟಿದ್ದಾರೆ ನೋಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಆಗಿರಬೇಕು. SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ. ಓಕೆ, ಏನಕ್ಕೆ ಅಂತಂದರೆ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಅದರಲ್ಲಿ ಯೂಸ್ ಆಗುತ್ತೆ.
ಹಾಗೂ ನಿಮ್ಮ ನೇಮ್ ವೆರಿ ವೆರಿ ಇಂಪಾರ್ಟೆಂಟ್. 12th ಅಥವಾ ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡ್ ಇದ್ದರೆ, ನೀವು ಇನ್ ಕೇಸ್ ಸೆಕೆಂಡ್ ಪಿ ಯು ಮೇಲೆ ಡಿಪ್ಲೊಮಾ ಮುಗಿಸಿದ್ರೆ ನೀವು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಸಹ ಡೀಟೇಲ್ಸ್ ಇಟ್ಕೊಳ್ಳಿ. ಹಾಗೂ ಆಲ್ ರಿಸರ್ವ್ಡ್ ಸರ್ಟಿಫಿಕೇಟ್ಸ್ ಫಾರ್ ಎಂಟರಿಂಗ್ ಆರ್ ಡಿ ನಂಬರ್ಸ್. ಈ 12th ಆರ್ ಸೆಕೆಂಡ್ ಪಿ ಯು ಅಂತ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಇದು ಪಿ ಸಿ ಕೆ ಸೆಟ್ ಅವ್ರದ್ದೇ ತೊಗೊಂಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ನಿಮಗೆ. ಇಲ್ಲಿ ಆ್ಯಕ್ಚುಲಿ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಂತ ಬರಬೇಕು. ಓಕೆ, ಡಿಪ್ಲೊಮಾ ಮಾರ್ಕ್ ಶೀಟ್ ಅಂತ ಬರಬೇಕಿತ್ತು. ಮೇ ಬಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಅವ್ರು ಅದೇ ಫಾರ್ಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ನೋ ನೀಡ್ ಟು ವರಿ ಗೈಸ್. ನಿಮ್ಮ ಇಲ್ಲಿ 12th ಪ್ಲೇಸಲ್ಲಿ ನಿಮ್ಮದು ಡಿಪ್ಲೊಮಾ ಬರುತ್ತೆ. ಓಕೆ, SSLC ಒಂದಿರಬೇಕು ಹಾಗೂ ಡಿಪ್ಲೊಮಾ ಮಾರ್ಕ್ ಶೀಟ್ಸ್ ಇರಬೇಕು. ಹಾಗೂ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಎಲ್ಲ ರಿಸರ್ವೇಷನ್ಸ್ಗೆ ಕ್ಯಾಸ್ಟ್ ನಿಮ್ಗೆ ಏನು ಬರುತ್ತೆ, ಆರ್ ಡಿ ನಂಬರ್ ಬರುತ್ತೆ. ಓಕೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಕ್ಯಾಸ್ಟ್ ಇನ್ಕಮು, ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ನೋಡಿ, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಯಾರಿಗಂತ ಗೊತ್ತಿದೆ ಅಲ್ಲ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಂಡ್ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್ಗೂ ಸಹ ಆರ್ ಡಿ ನಂಬರ್ ಬರುತ್ತೆ. ಕ್ಯಾಸ್ಟ್ಗೆ ಹಾಗೂ ಹೈದರಾಬಾದ್ ಕರ್ನಾಟಕ ಹಾಗೂ GM ಕ್ಯಾಂಡಿಡೇಟ್ಸ್ ಯಾರು ರೂರಲ್ ಸರ್ಟಿಫಿಕೇಟ್ನ ಕ್ಲೈಮ್ ಮಾಡಬೇಕಂತಿದ್ದಾರೆ, ರೂರಲ್ ರಿಸರ್ವೇಷನ್ನ, ಅವರು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟು ಮಾಡಿಸ್ಬೇಕಾಗುತ್ತೆ. ಓಕೆ, ಅವ್ರಿಗೆಲ್ಲರಿಗೂ ಆರ್ ಡಿ ನಂಬರ್ ಇರುತ್ತೆ. ಅದಾದ ನಂತರ ಡೀಟೇಲ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಗೂ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಫ್ ದಿ ಕ್ಯಾಂಡಿಡೇಟ್. JPG ಫಾರ್ಮ್ಯಾಟಲ್ಲಿ ಇರಲಿ, ಮಿನಿಮಮ್ 50 KB ಒಳಗಡೆ ಇಟ್ಕೊಳ್ಳಿ ಇದನ್ನ ಫೋಟೋ ಸೈಜ್ನ. ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟು ನಿಮಗೆ 50 KB ಒಳಗಡೆ ಇರಬೇಕು. ಆ ನಂತರ ಕ್ಯಾಂಡಿಡೇಟ್ ಇನ್ JPG ಫಾರ್ಮ್ಯಾಟ್ ಇಸ್ ದ ಥಂಬ್ ಆಫ್ ದಿ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್. ನೋಡಿ, ಲೆಫ್ಟ್ ಹ್ಯಾಂಡ್ ಥಂಬ್ದು ಸಹ ನಿಮಗೆ ಫೋಟೋ ಇರಬೇಕು ಅಥವಾ ಸ್ಕ್ಯಾನ್ ಕಾಪಿ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ 50 KB ಸೈಜಲ್ಲಿ ಇರಬೇಕು. ಓಕೆ, ಈ 3 ಡೀಟೇಲ್ಸು ವೆರಿ ಇಂಪಾರ್ಟೆಂಟ್. ಯಾವ್ದಾವುದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಅದು 50 KB ಒಳಗಿರಬೇಕು, ಹಾಗೂ ಸಿಗ್ನೇಚರು ಮ್ಯಾಕ್ಸಿಮಮ್ 50 KB ಒಳಗಿರಬೇಕು, ಹಾಗೂ ಲೆಫ್ಟ್ ಹ್ಯಾಂಡ್ ತಂಬ್ ಮಾತ್ರ ನೆನ್ಪಿಟ್ಕೊಳ್ಳಿ, ರೈಟ್ ಹ್ಯಾಂಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ತಂಬ್ ಮಾತ್ರನೇ ತೊಗೊಳ್ಳಿ. ಫೋಟೋ ಮಾಡಿಕೊಂಡು ಫೋಟೋ ತೊಗೊಳ್ಳಿ. ಆ ನಂತರ ನೀವೇನು ಮಾಡಬೇಕು, ಒಂದು ಪೇಪರ್ ಮೇಲೆ ತಂಬ್ ಇಂಪ್ರೆಷನ್ ಹಾಕ್ಬಿಟ್ಟು ಬೇಕಂದರೆ ಫೋಟೋ ತೊಗೊಳ್ಳಿ. ಮ್ಯಾಕ್ಸಿಮಮ್ 50 KB ಒಳಗಿರಬೇಕು ಅದನ್ನು. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಿಫೋರ್ ಫಿಲ್ಲಿಂಗ್ ಪ್ಲೀಸ್ ಬಿ ರೆಡಿ ವಿತ್ ಆಲ್ ಡೀಟೇಲ್ಸ್. ಈಗ ನಾವು ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ನೋಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ನೋ ಮೋರ್ ಅಬೌಟ್ ಡೀಟೇಲ್ಸ್ ಫಾರ್ ಫಿಲ್ಲಿಂಗ್ ಅಪ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಡೀಟೇಲ್ಸ್ ಆಫ್ ಅಪ್ಲಿಕೇಶನ್ ಏನು ಬರುತ್ತೆ ನೋಡೋಣ. ನೋಡಿ, ಇಲ್ಲಿ ನಿಮಗೆ ಇವಾಗ ಡೀಟೇಲ್ಸ್ ಆಫ್ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಏನಿಲ್ಲ ಗೈಸ್, ವೆರಿ ಸಿಂಪಲ್. ಲಾಸ್ಟ್ ಡೇಟ್ ಮತ್ತೆ ಕೊಟ್ಟಿದ್ದಾರೆ ಅವರು. ಓಕೆ, ಅಷ್ಟೊಳಗಡೆ ಫಿಲ್ ಮಾಡ್ಕೊಳ್ಳಿ ಅಂತೇಳಿ ಲಾಗಿನ್ ಮಾಡ್ಕೊಳ್ಳಿ. 10th ಮಾರ್ಕ್ಸ್ಗೆ ಡೀಟೇಲ್ಸ್ ಹಾಕಿ. ಆ ನಂತರ ಸೆಲೆಕ್ಟ್ UGCET ಅಂತ ಹಾಕಿ. ಓಕೆ, 371J ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಹಾಕಿ. ನಿಮ್ಮ ಸ್ಕ್ಯಾನ್ ಕಾಪೀಸ್ ಎಲ್ಲ ಇಟ್ಕೊಳ್ಳಿ, ಸಿಗ್ನೇಚರು, ಫೋಟೋಗ್ರಾಫು, ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನು. ಓಕೆ, ಆದಮೇಲೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್, ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆದಮೇಲೆ ಲಾಗಿನ್ ಮಾಡ್ಕೋಬೇಕು. ನಂತರ ಅಪ್ಲೋಡ್ ಮಾಡಬೇಕು ಡೀಟೇಲ್ಸು. ಡ್ರಾಫ್ಟ್ ಕಾಪಿನ ಪ್ರಿಂಟ್ ತೊಗೊಂಡು ಇಟ್ಕೋಬೇಕು. ಇದೇನಿಲ್ಲ ಗೈಸ್, ಎಲ್ಲ ಡಬ್ಬಾ ಇನ್ಫಾರ್ಮೇಷನ್. ಸೊ ಜಸ್ಟ್ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ. ನೀವು ಇನ್ ಕೇಸ್ ರಿಜಿಸ್ಟರ್ ಮಾಡಿದರೆ, ಬಟ್ ನಾವು ನ್ಯೂ ಯೂಸರ್, ಸೊ ಪ್ರೊಸೀಡ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್. ಸೊ ನ್ಯೂ ಯೂಸರ್ ಕ್ಲಿಕ್ ಮಾಡಿದ್ದೆ ನಿಮಗೆ ಈ ಥರ ಪೇಜ್ ಬರುತ್ತೆ. ಓಕೆ, ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೀವು ಹ್ಯಾವ್ ಯು ಕಂಪ್ಲೀಟೆಡ್ SSLC ಡೀಟೇಲ್ಸ್, SSLC ಇನ್ KSEEB ಅಂತ ಇರಬೇಕಿತ್ತು. ಇಲ್ಲೂ ಮಿಸ್ಟೇಕ್ ಮಾಡಿದ್ದಾರೆ ಅವರು. KSEEB ಅಲ್ಲ, ಅದು EEB ಇರಬೇಕು. ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡು. ಅಲ್ಲಿ ನೀವು SSLC ಪಾಸ್ ಆಗಿದ್ರೆ ಎಸ್ ಆರ್ ನೋ ಅಂತ ಕೇಳ್ತಿದ್ದಾರೆ. ಇಲ್ಲಿ KSWB ಪಾಸ್ ಆದವ್ರದ್ದು ಮಾತ್ರ ಇದ್ರೆ ನೀವು ಎಸ್ ಅಂತ ಕೊಡ್ಬೇಕು. ಇಲ್ಲ ಅಂತ ಕೊಟ್ರೆ ಏನು ಬರುತ್ತೆ ಅಂತಾನು ಹೇಳ್ತೀನಿ. ಎಸ್ ಅಂತ ಕೊಟ್ರೆ ನಿಮಗೆ ಡೀಟೇಲ್ ಆಫ್ SSLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಓಕೆ, ನೀವು ಅವಾಗ ಏನು ಮಾಡಬೇಕಾಗುತ್ತೆ, SSLC ರಿಜಿಸ್ಟ್ರೇಷನ್ ನಂಬರ್ ಡೀಟೇಲ್ಸ್ ಹಾಕಬೇಕು. ಓಕೆ, ನಾನೀಗ ಒಂದು ರ್ಯಾಂಡಮ್ ನಂಬರ್ ಹಾಕ್ತೀನಿ. ಓಕೆ, ನೋಡಿ, ರ್ಯಾಂಡಮ್ ಡೀಟೇಲ್ಸ್ ಹಾಕಿದ್ದೀನಿ. ಜಸ್ಟ್ ವೆರಿಫೈ ಅಂತ ಕೊಡ್ತೀನಿ. ಈಗ ನಿಮಗೆ ಕೆಲವು ಡೀಟೇಲ್ಸ್ ಲೋಡ್ ಆಗುತ್ತೆ. ಓಕೆ, ನೋಡಿ, ನೇಮ್ ಲೋಡ್ ಆಗಿದೆ. SSLCನಲ್ಲಿ ನಿಮ್ಮ ನೇಮ್ ಇರುತ್ತೆ, ಅದು ನಿಮ್ಮ ಡೇಟ್ ಆಫ್ ಬರ್ತ್ ಲೋಡ್ ಆಗುತ್ತೆ. ಆದ ನಂತರ ನಿಮ್ಮ ಜೆಂಡರ್ ಲೋಡ್ ಆಗುತ್ತೆ. ಆದ ನಂತರ ನೀವು SSLC ಪಾಸಿಂಗ್ ಇಯರ್ ಯಾವಾಗ ಅನ್ನೋದು ತೋರಿಸುತ್ತೆ. ಓಕೆ, ನಿಮ್ಮ ಫಾದರ್ ನೇಮು, ಮದರ್ ನೇಮ್. ಗಾಯ್ಸ್, ಇದೇನಿದೆಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮುಂಚೆ ಆದರೆ ಎಲ್ಲ ಡೀಟೇಲ್ಸ್ ಮ್ಯಾನ್ಯಲ್ ಆಗಿ ಫಿಲ್ ಮಾಡಕ್ಕೆ ಕೊಟ್ಟಿದ್ರು. ಈಗ SSLC ಡೀಟೇಲ್ಸಿಂದ ಆಟೋಮೆಟಿಕ್ಕಾಗಿ ಫೆಚ್ ಮಾಡ್ಕೊತಾ ಇದ್ದಾರೆ. ಸೊ ದಟ್ ಸ್ಟೂಡೆಂಟ್ಸ್ ಯಾವುದೇ ಥರ ಮಿಸ್ಟೇಕ್ಸ್ ಮಾಡಬಾರ್ದು ಅಂತೇಳಿ. ಓಕೆ, ಈಗ ಎಂಟರ್ ಸಾರ್ಟ್ಸ್ ನಂಬರ್ ಅಂತಿದೆ. ಸಾರ್ಟ್ಸ್ ನಂಬರ್ ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಬೇಕಾಗಿಲ್ಲ, ಆಪ್ಷನಲ್ ಇದು, ಫಿಲ್ ಮಾಡಬೇಕಂತ ಏನಿಲ್ಲ. ಈಗ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಅಂತಿದೆ. ಕ್ವಾಲಿಫಿಕೇಶನ್ ಏನು ನಿಮ್ದು ಡಿಪ್ಲೊಮಾ. GTTC ಅಂತಿದೆ. GTTC ಅಂದರೆ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತೇಳಿ. ಅಲ್ಲೂ ಸಹ ಡಿಪ್ಲೊಮಾ ಥರನೇ ಕೋರ್ಸಸ್ ಕೊಡ್ತಾರೆ. 70% ಪ್ರಾಕ್ಟಿಕಲ್ ಇರುತ್ತೆ, 30%
ಥಿಯರಿ ಓರಿಯೆಂಟೆಡ್ ಇರುತ್ತೆ. ಈಗ ನೋಡ್ಕೊಂಡ್ರೆ ಡಿಪ್ಲೊಮಾ, ನಮ್ಮ ಡಿಪ್ಲೊಮಾನು ಸಹ ಕರ್ನಾಟಕ ಸ್ಟೇಟ್ ಬೋರ್ಡ್ ಡಿಪ್ಲೊಮಾ ಏನಿದೆ, ಡಿಪ್ಲೊಮಾನಲ್ಲೂ ಸಹ ಪ್ರಾಕ್ಟಿಕಲ್ ಜಾಸ್ತಿ ಆಗಿದೆ, ಥಿಯರಿ ತುಂಬಾ ಕಡಿಮೆ ಆಗಿದೆ. ಸೊ ನೀವು ಡಿಪ್ಲೊಮಾ ಇರೋದ್ರಿಂದ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡಿ. GTTC ಇದೆ, GTTC ಸೆಲೆಕ್ಟ್ ಮಾಡಿ. ಓಕೆ, ಈಗ ನೇಷನಾಲಿಟಿ ಏನು, ಇಂಡಿಯನ್. ಓಕೆ, ಆದ್ಮೇಲೆ ಇಮೇಲ್ ID ಬಂದ್ರೆ, ಓಕೆ, ಸೊ ನಿಮ್ಮ ಇಮೇಲ್ ID ನ ಹಾಕಿ. ಆ ನಂತರ ಎಂಟರ್ ದ ಡಿಸ್ಪ್ಲೇಡ್ ಕ್ಯಾಪ್ಚಾ ಅಂತ ಕೇಳ್ತದೆ. ಸೊ ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ, ಇದೇ ಕ್ಯಾಪ್ಚಾನೆ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೇಮ್ ಹಾಕಿ, ಯಾವುದೇ ತರ ಮಿಸ್ಟೇಕ್ ಮಾಡಬೇಡಿ. ಓಕೆ, ಇದಾದ ನಂತರ ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ, ಮೊಬೈಲ್ ನಂಬರ್ ಹಾಕಿ. ಓಕೆ, ಮೊಬೈಲ್ ನಂಬರ್ ಆದ ನಂತರ ಪಾಸ್ವರ್ಡ್ ಕೇಳ್ತಾ ಇದ್ದಾರೆ ಗೈಸ್, ಪಾಸ್ವರ್ಡ್ ಕೇಳ್ತಾ ಇದ್ದಾರೆ. ಸೊ ಪಾಸ್ವರ್ಡ್ ನಾನು ಹಾಕ್ತೀನಿ. ಓಕೆ, ಪಾಸ್ವರ್ಡ್ ಅನ್ನು ಹಾಕಿದ್ದೀನಿ. ಸೊ ಈಗ ಪಾಸ್ವರ್ಡ್ ಆದ ನಂತರ ನಾವೇನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಬೇಕು. ಈಗ ನಮಗೇನ್ ಬರುತ್ತೆ, ಪಾಸ್ವರ್ಡ್ ಆಸ್ ಯು ಎಂಟರ್ಡ್ is ready. ಸೊ ಈಗ ಡೀಟೇಲ್ಸ್ ಹಾಕಿದೀವಿ. ಸೊ ಈಗ ಏನ್ ಮಾಡ್ಬೇಕು, ನಾವು ಜಸ್ಟ್ ಓಕೆ ಈ ತರ ನಾವೇನ್ ಮಾಡಿದ್ದೀನಿ, ಹಾಕಿ ಲಾಗಿನ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನೀವೇನಾದ್ರು ಪಾಸ್ವರ್ಡ್ ಏನಾದ್ರು ಮರ್ತಿದ್ರೆ ಫರ್ಗಾಟ್ ಪಾಸ್ವರ್ಡ್ ಅಂತ ಹೊಡೆದು ನಿಮ್ಮ ಯೂಸರ್ ID ನಿಮ್ಮ ಮೊಬೈಲ್ ನಂಬರ್ಗೆ ಏನು ಬಂದಿರುತ್ತಲ್ಲ, ಅಥವಾ ನೀವು ಯೂಸರ್ ID ಫೋಟೋ ತೊಗೊಂಡಿರ್ತೀರಲ್ಲ, ಆ ಯೂಸರ್ ID ಹಾಕು, OTP ಬರುತ್ತೆ, ಆ OTPನ ಹಾಕಿದ್ರೆ ನೀವು ನಿಮ್ಮ ಪಾಸ್ವರ್ಡ್ ಅನ್ನು ರೀಸೆಟ್ ಮಾಡ್ಕೋಬಹುದು. ಓಕೆ, ಅದನ್ನು ಆಪ್ಷನ್ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಈ ತರ ಕೇಳುತ್ತೆ, ಹೊಸ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಾವು ಹೊಸ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೊಂಡಿದೀವಿ. ಸಬ್ಮಿಟ್ ಮಾಡುವ. ಪಾಸ್ವರ್ಡ್ ಈಸ್ ಮಾಡಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇನ್ಫಾರ್ಮೇಶನ್ ಮೆಸೇಜ್. ಸೊ ಈಗ ನಾವೇನ್ ಮಾಡೋಣ, ನಮ್ಮ ಲಾಗಿನ್ ಕಡೆ ಹೊರಡುವ. ಓಕೆ, ಸೈಟ್ ಸ್ವಲ್ಪ ಬ್ಯುಸಿ ಇರೋ ಆಗಿದೆ. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ಎರರ್ ಬರ್ತಾ ಇರುತ್ತೆ. ಏನು ಚಿಂತಿಸಬೇಡಿ ಎಲ್ಲರೂ. ಯಾವುದಕ್ಕೆ ಆಗಲಿ ಟೆನ್ಷನ್ ಆಗಬೇಡಿ. ಒಂದಿನ ಅಲ್ಲ, ನಾಳೆನೂ ಅಪ್ಲೈ ಮಾಡ್ಬೋದು, ಸಂಜೆನೂ ಅಪ್ಲೈ ಮಾಡ್ಬೋದು, ರಾತ್ರಿನೂ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆ ಟೈಮಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ನೀವು ಇಲ್ಲಿ ಕನ್ನಡದಲ್ಲಿರುತ್ತೆ, ನೀವು ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಟ್ರಾನ್ಸ್ಲೇಟ್ ಇಂಗ್ಲೀಷ್ ಅಂತ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಬರುತ್ತೆ. ನಾವು ಇವಾಗ ರಿಜಿಸ್ಟರ್ಡ್ ಯೂಸರ್, ಸೊ ಹಾಗಾಗಿ ರಿಜಿಸ್ಟರ್ಡ್ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು. ಸೈಟ್ ಇಶ್ಯೂ ಇದೆ ಗೈಸ್, ಸ್ವಲ್ಪ ನಿಧಾನ ಮಾಡುವ. ಹಲೋ ಗೈಸ್, ನೋಡಿ ಇಲ್ಲಿ ಆ್ಯಕ್ಚುಲಿ ನಾವು ಏನು ಮಾಡಬೇಕಿತ್ತು ಅಂತಂದರೆ, ರಿಜಿಸ್ಟರ್ ನಂಬರ್ ಆಗಲಿ ಲಾಗಿನ್ ID ಅಂತಂದರೆ ನಾವು ಇಷ್ಟು ತನಕ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಟ್ರೈ ಮಾಡ್ತಾ ಇದ್ವಿ. ದಟ್ ಈಸ್ ನಾಟ್ ಕರೆಕ್ಟ್.
SSLC ನಂಬರ್ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ನೀವೇನು ಮಾಡಬೇಕಾಗುತ್ತೆ, ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ SSLC ಮಾರ್ಕ್ ಏನು ಮಾಡಿ, ಯು ಪುಟ್ ಯುವರ್ ನಿಮಗೆ ಯೂಸರ್ ಐ ಡಿ ಅಂತ ಏನು ಫೋಟೋ ತೊಗೊಂಡಿರ್ತೀರಲ್ವ, ಅಥವಾ ಫಸ್ಟಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾದ ಯೂಸರ್ ಐ ಡಿ ಅಂತ ಬರುತ್ತೆ, ಆ ನಂಬರ್ನ ನೀವು ಹಾಕಬೇಕಾಗುತ್ತೆ. ಓಕೆ, ಆ ನಂಬರ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಓಕೆ, ಹಾಕಿ ಈ ಥರ ಲಾಗಿನ್ ಮಾಡಿದ್ರೆ ಈಗ ಲಾಗಿನ್ ಆಗುತ್ತೆ. ಸೊ ಈಗ ಲಾಗಿನ್ ಆಗಿದೆ, ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನಾವೀಗ ಏನು ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ಇಲ್ಲಿ ಸ್ಯಾಟ್ ನಂಬರ್ ಅಂತ ಕೇಳಿದ್ರೆ ಇದೆಲ್ಲ ಬೇಕಲ್ಲ, ನಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ನೇಮು, ನಿಮ್ಮ ಮದರ್ ನೇಮ್, ಇವೆಲ್ಲ SSLC ಡೀಟೇಲ್ಸ್ ಎಲ್ಲ ಏನಿತ್ತು ಅದೆಲ್ಲ ಲೋಡ್ ಆಗಿರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರು, ಇವೆಲ್ಲ ಡೀಟೇಲ್ಸ್ ಇದೆ. ಈಗ ನೀವೇನು ಮಾಡಬೇಕು, ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ, ಔಟ್ಸೈಡ್ ಕರ್ನಾಟಕನ ಏನು ಅಂತೇಳಿ, ಔಟ್ಸೈಡ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡೋಕೋಬೇಡಿ. ಯಾಕೆ ಅಂತಂದರೆ ಡಿಸ್ಟ್ರಿಕ್ಟ್ನ ನಾವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಸ್ಟೇಟ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಫಸ್ಟಲ್ಲೇ ಇದೆ. ಓಕೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೆ, ಇಲ್ಲಿ ನಿಮಗೆ ಡಿಸ್ಟಿಕ್ ಲೋಡ್ ಆಗ್ತವೆ. ಸೊ ಈ ಡಿಸ್ಟಿಕಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು, ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ ನಂತರ ತಾಲೂಕ್ನೆಲ್ಲ ಹಾಕ್ಕೊಳ್ಳಿ, ತಾಲೂಕು ಸೆಲೆಕ್ಟ್ ಮಾಡಿ. ಅಡ್ರೆಸ್ಸು, ಒಂದು ಅಡ್ರೆಸ್ ಯಾವುದೋ ಒಂದು ಅಡ್ರೆಸ್ ಪ್ರೂಫ್ ಹಾಕಿ. ಓಕೆ, ಒಂದು ಅಡ್ರೆಸ್ ಪ್ರೂಫ್ ಹಾಕ್ಕೊಳ್ಳಿ. ಆದಮೇಲೆ ನಿಮ್ಮ ಪಿನ್ ಕೋಡ್ನ ಕೊಡಿ. ಡಿಪ್ಲೊಮಾ ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀರ. ಇಂಡಿಯಾ, ರಿಲಿಜನ್ ನೋಡಿ, ರಿಲಿಜನ್ ನಿಮ್ದು ಏನು ಬರುತ್ತೋ ಆ ರಿಲಿಜನ್ ಹಾಕಿ. ಓಕೆ, ಮದರ್ ಟಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆದ ನಂತರ ನೀವು ಸಿಂಗಲ್ ಇದೆ ಸಿಂಗಲ್ ಅಂತ ಹಾಕಿ, ಮ್ಯಾರಿಡ್ ಆಗಿದ್ದೆ ಮ್ಯಾರಿಡ್ ಅಂತ ಹಾಕಿ, ಸ್ಪೌಸ್ ನೇಮ್ ಹಾಕಬೇಕು. ಆದ ನಂತರ ಸೇವ್ ಅಂತ ಕೊಡಿ. ಓಕೆ, ಜನರಲ್ ಡೀಟೇಲ್ಸ್ ಆರ್ ಸೇವ್ಡ್ ಅಂತ ಬಂದಿದೆ. ಈಗ ನಾವೇನು ಮಾಡಬೇಕು, ಮುಂದುವರಿಸಿ ಮೀನ್ಸ್ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು. ಓಕೆ, ಈಗ ನೆಕ್ಸ್ಟ್ ಪೇಜ್ಗೆ ಹೋದಾಗ ಏನು ಬರುತ್ತೆ ನೋಡೋಣ. ನೆಕ್ಸ್ಟ್ ಪೇಜಲ್ಲಿ ನೋಡಿ, ಇಲ್ಲಿ ಫಸ್ಟ್ ಜನರಲ್ ಡೀಟೇಲ್ಸ್ ತುಂಬಿದ್ವಿ, ಆದಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ತುಂಬಬೇಕು, ಆದಮೇಲೆ ರಿಸರ್ವೇಷನ್, ಆದಮೇಲೆ ಸ್ಟಡಿ, ಆದಮೇಲೆ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್. ಸೊ ಇದನ್ನು ಹೇಗೆ ತುಂಬಬೇಕಂದ್ರೆ ಇವಾಗ ಸೆಕೆಂಡ್ ಪೇಜಲ್ಲಿ ಇದೆ, ಟೋಟಲ್ 7 ಪೇಜ್ ಇರುತ್ತೆ. ಸೊ ಸೆಕೆಂಡ್ ಪೇಜಲ್ಲೇನು, ಫಸ್ಟ್ ತರಗತಿ ಅಂದರೆ ಯಾವುದು, ಟೋಟಲ್ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೈನಲ್ ಇಯರ್ ಡಿಪ್ಲೊಮಾ. ಅಂದರೆ ಎಷ್ಟು ವರ್ಷ ತನಕ ಓದಿದ್ವಿ, 1ನೇ ಕ್ಲಾಸಿಂದ ಹಿಡಿದು ಫೈನಲ್ ಇಯರ್ ಡಿಪ್ಲೊಮಾ ತನಕ ಎಷ್ಟು ವರ್ಷ ಆಯಿತು, 1ನೇ ಕ್ಲಾಸಿಂದ 10ನೇ ಕ್ಲಾಸು 10 ವರ್ಷ ಪ್ಲಸ್ ಡಿಪ್ಲೊಮಾ 3 ವರ್ಷ 13 ವರ್ಷ ಅಂತ ಆಗಬೇಕು ನಾರ್ಮಲಿ. ಇಲ್ಲ ಕೆಲವೊಬ್ರು ಹೊರಗಡೆನಿಂದ ಬಂದಿರ್ತಾರೆ, 7ನೇ ಕ್ಲಾಸ್ ಹೈಸ್ಕೂಲ್ ಮಾಡಿರ್ತಾರೆ ಪ್ಲಸ್ ಡಿಪ್ಲೊಮಾ ಮಾಡಿರ್ತಾರೆ, ಅಂದರೆ ಅವರು ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷನೇ ಚೂಸ್ ಮಾಡಬೇಕಾಗುತ್ತೆ. ಆಮೇಲೆ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ಯಾವುದು ನಿಮ್ದು ಯಾವ್ದು ಬರುತ್ತೆ ನೋಡಿ, ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬ್ಯಾಂಗ್ಳೂರ್, BTE ಬ್ಯಾಂಗ್ಳೂರ್ ಅಂತ ಕರೀತಾರೆ. ಸೊ ಇದನ್ನೇ ನೀವು ಚೂಸ್ ಮಾಡಬೇಕು, ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬ್ಯಾಂಗ್ಳೂರ್. GTTC ನಿಂದ ಬಂದಿದ್ರೆ ಅವ್ರು GTTC ಅಂತಾನೆ ಬೋರ್ಡ್ ಚೂಸ್ ಮಾಡಬೇಕಾಗುತ್ತೆ. ಮತ್ತು BVVS ಇಂದ ಯಾರಾದರೂ ಓದಿದ್ರೆ ನಿಮ್ಮದು ಯೂನಿವರ್ಸಿಟಿ ಇದ್ದರೆ ನೀವು ಅಲ್ಲಿ ಡಿಪ್ಲೊಮಾ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅದು ಹಾಕಬೇಕು. ಬಟ್ ಯೂಶಲಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬ್ಯಾಂಗ್ಳೂರೇ ನೀವು ಚೂಸ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿಚ್ ಬ್ರಾಂಚ್ ಯು ಹ್ಯಾವ್ ಸ್ಟಡಿಡ್ ಇನ್ ಡಿಪ್ಲೊಮಾ, ಯಾವ ಬ್ರಾಂಚ್ ಸ್ಟಡಿ ಮಾಡಿದ್ರಿ, ನಿಮ್ಮ ಬ್ರಾಂಚ್ನ ಚೂಸ್ ಮಾಡ್ಕೊಳ್ಳಿ. ಸೊ ನಾನೀಗ ಡಿಪ್ಲೊಮಾ, ಇಲ್ಲಿ ನೋಡಿ ಡಿಪ್ಲೊಮಾನಲ್ಲಿ ಏರೋನಾಟಿಕಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಸೊ ಎಲ್ಲ ವೇರಿಯಸ್ ಅದರ್ ಬ್ರಾಂಚಸ್ ಇದೆ. ನಿಮ್ಮ ಬ್ರಾಂಚ್ ಯಾವ್ದು ಬರುತ್ತೆ ನೋಡಿ, ಡಿಪ್ಲೊಮಾನಲ್ಲೇ ಇಷ್ಟೆಲ್ಲ ಬ್ರಾಂಚ್ ಇದೆ. ಓಕೆ, ನಾವೀಗ ಡಿಪ್ಲೊಮಾ ಬ್ರಾಂಚ್ನ ಚೂಸ್ ಮಾಡಿದ್ವಿ. ಈಗ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ ಏನು, ಓಕೆ, ಸೊ ನಿಮ್ಮ ಡಿಪ್ಲೊಮಾದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಇಯರ್ಸ್ ಆಫ್ ಸ್ಟಡಿಡ್ ಡಿಪ್ಲೊಮಾ, ಎಷ್ಟು ವರ್ಷ ಓದಿದ್ದೀವಿ, ಇಯರ್ ಆಫ್ ಕಂಪ್ಲೀಷನ್ ಆಫ್ ಡಿಪ್ಲೊಮಾ ಯಾವಾಗ ಕಂಪ್ಲೀಟ್ ಆಯಿತು, ಸೊ 2024 ಈ ವರ್ಷನೇ ಕಂಪ್ಲೀಟ್ ಆಯಿತು. ಅದೇ ವಿಚ್ ಡಿಸ್ಟಿಕ್ ಯು ಹ್ಯಾವ್ ಕಂಪ್ಲೀಟೆಡ್ ಡಿಪ್ಲೊಮಾ, ಯಾವ ಡಿಸ್ಟಿಕಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಹಾಕಿ. ಬೆಂಗಳೂರು ಅರ್ಬನ್, ನಮ್ಮದು ಬೆಂಗಳೂರು ಅರ್ಬನ್. ಸೊ ಇದು ಯಾವುದೋ ರ್ಯಾಂಡಮ್ ಆಗಿ ನಾನು ಹಾಕ್ತಾ ಇದ್ದೀನಿ. ಡೀಟೇಲ್ಸ್ ಆಫ್ ಡಿಪ್ಲೊಮಾ ಕಾಲೇಜ್, ನಿಮ್ಮ ಡಿಪ್ಲೊಮಾ ಕಾಲೇಜು ಡೀಟೇಲ್ಸ್ ಹಾಕಿ. ಗೌರ್ಮೆಂಟ್ ಆಫ್ ಕರ್ನಾಟಕ, ಇಂಡಿಯಾ ಅಲ್ಲ ಕರ್ನಾಟಕ ಅಂತ ಹಾಕಿ. ನಿಮ್ಮದು ಪ್ರೈವೇಟ್ ಕಾಲೇಜಲ್ಲಿ ಡಿಪ್ಲೊಮಾ ಓದಿದೆ ಪ್ರೈವೇಟ್ ಕಾಲೇಜ್ ಅಂತ ಹಾಕಿ. ಏಡೆಡ್ ಕಾಲೇಜ್ ಇದೆ ಏಡೆಡ್ ಕಾಲೇಜ್ ಅಂತ ಹಾಕಿ. ಓಕೆ, ನಿಮ್ಮ ಕಾಲೇಜ್ ಡೀಟೇಲ್ಸ್ ನೋಡ್ಕೊಂಡು ಹಾಕಿ ಇದನ್ನು. ಓಕೆ, ಡಿಡ್ ಯು ಅಪಿಯರ್ ಫಾರ್ CET ಎಕ್ಸಾಮ್ ಅರ್ಲಿಯರ್ ಟು ದಿಸ್ ಇಯರ್, ಇದಕ್ಕಿಂತ ಮುಂಚೆ ಎಲ್ಲಾದರೂ CETನ ಅಪ್ಲೈ ಮಾಡಿದ್ರಾ, ಇಲ್ಲ ಅಪ್ಲೈ ಮಾಡಿದರೆ ಎಸ್ ಅಂತ ಹಾಕಿ, ಅದು ಡೀಟೇಲ್ಸ್ ತುಂಬಬೇಕಾಗುತ್ತೆ. ಇಫ್ ಎಸ್ ಅಂತ ಹಾಕಿದ್ರೆ ಇಲ್ಲಿ ನೋಡಿ, ಇಫ್ ಎಸ್ ದೆನ್ CET ಅಡ್ಮಿಷನ್ ಟಿಕೆಟ್ ನಂಬರ್ ಮೆನ್ಷನ್ ಮಾಡಿ ಅಂತ ಹೇಳ್ತಿದೆ. ಇನ್ನು ನೋ ಅಂತ ಹಾಕ್ತೀನಿ ನಾನು. ಓಕೆ, ಅವಾಗ ಇದು ಡಿಸೇಬಲ್ ಆಗ್ಬಿಡುತ್ತೆ. ಇಯರ್ಸ್ ಆಫ್ ಅಪಿಯರೆನ್ಸ್ ಅದನ್ನು ಡಿಸೇಬಲ್ ಆಗುತ್ತೆ. ಸೊ ಎಷ್ಟು ವರ್ಷ ನಾವು ಅಪಿಯರ್ ಆಗಿದ್ವಿ, DCT ಇದಕ್ಕೆ 2 ವರ್ಷ ಬರೆದಿದ್ದೆ 3 ಸಲ ಬರೆದಿದ್ದೆ ಅಂತಂದರೆ ಅದನ್ನು ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಆ ನಂತರ ಇದು ಎಲ್ಲ ಏನು ಹೋಗ್ಬಿಡುತ್ತೆ. ಹ್ಯಾವ್ ಯು ಒಬ್ಟೈನ್ಡ್ ಎನಿ ಸೀಟ್ ಇನ್ CET ಆ್ಯಂಡ್ ಜಾಯಿನ್ ಇನ್ ದ ಕಾಲೇಜ್, ಇದು ಯಾವಾಗ ಎನೇಬಲ್ ಆಗುತ್ತೆ ಅಂತ, ನೀವು ಇನ್ ಕೇಸ್ ಹೌದು ನಾನು ಆಲ್ರೆಡಿ CETಗೆ ಅಪಿಯರ್ ಆಗಿದ್ದೆ ಅಂತ ಅಂದಾಗ ಮಾತ್ರನೇ ಇದು ಎನೇಬಲ್ ಆಗುತ್ತೆ. ಓಕೆ, ಆಗ ನಾವು ಯಾವ ಕಾಲೇಜ್ ಚೂಸ್ ಮಾಡಿದ್ದು ಅದನ್ನು ಇಲ್ಲಿ ಹಾಕಬೇಕು. ಅದಾದಮೇಲೆ ಎಲಿಜಿಬಿಲಿಟಿ ಕ್ಲಾಸು ಬೈ ಡಿಫಾಲ್ಟ್ ಆಗಿ ಕ್ಲಾಸ್ ಎ ಅಂತ ತೊಗೊಳುತ್ತೆ. ಸೊ ಏನು ತೊಂದರೆ ಇಲ್ಲ, ಸೇವ್ ಅಂತ ಕೊಡಿ. ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಈಗ ನೆಕ್ಸ್ಟ್ ಗೋನ್ ಅಂತ. ಸೊ ಯೂಶ್ವಲಿ
ಹುಡುಗರು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಓಕೆ, ಅದನ್ನು ಸಹ ನಾವು ನೋಡ್ಬೇಕಲ್ವಾ. ಸೊ ಮಿಸ್ಟೇಕ್ ಎಲ್ಲಿ ಮಾಡ್ತಾರಂತಂದ್ರೆ ಇಯರ್ಸ್ ತುಂಬೋದ್ರಲ್ಲಿ ತಪ್ಪು ಮಾಡ್ತಾರೆ. ಇಲ್ಲಿ ಇಯರ್ಸ್ ತುಂಬೋದ್ರಲ್ಲಿ ತಪ್ಪು ಮಾಡಬೇಡಿ. ನಿಮ್ಮ ಇಯರ್ಸ್ ಎಷ್ಟು ಇಯರ್ಸ್ ಓದಿರ್ತೀರಾ, ನೀವು ಬೇರೆ ಬೇರೆ ಸ್ಕೂಲ್ ಓದಿದ್ದೆ ಸರ್, ನಾನು 3 ವರ್ಷ ಈ ಸ್ಕೂಲ್ ಓದಿದ್ದೆ, 3 ವರ್ಷ ಆ ಸ್ಕೂಲ್ ಓದಿದ್ದೆ, ಅವೆಲ್ಲ ಸಂಬಂಧ ಇಲ್ಲ. ಟೋಟಲ್ ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ರಿ, ಅದು 1ನೇ ಕ್ಲಾಸಿಂದ ಡಿಪ್ಲೊಮಾ ತನಕ, ಫೈನಲ್ ಇಯರ್ ಡಿಪ್ಲೊಮಾ ತನಕ, ಅಷ್ಟು ಇಯರ್ಸ್ನ ಇಲ್ಲಿ ತುಂಬಿ. ಯಾವ ಸ್ಕೂಲ್ ಆದರೂ ಓದಿರ್ಬೋದು, 1 ವರ್ಷ ಈ ಸ್ಕೂಲು 2 ವರ್ಷ ಆ ಸ್ಕೂಲು, ಅದೇನು ತೊಂದರೆ ಇಲ್ಲ. ಸೊ ಅದನ್ನೆಲ್ಲಾನು ಕೌಂಟ್ ಮಾಡಿಬಿಟ್ಟು ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ವರ್ಷ ಓದಿದ್ರೆ ಅದನ್ನ ಇಲ್ಲಿ ಹಾಕಿ. ಓಕೆ, ಬೋರ್ಡಲ್ಲಿ ಯೂಶಲಿ ಮಿಸ್ಟೇಕ್ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲರೂ ಬೆಂಗಳೂರು ಬೋರ್ಡೇ ಓದಿರ್ತಾರೆ. ಮತ್ತು ಬ್ರಾಂಚ್ ಚೂಸ್ ಮಾಡಬೇಕಾದಾಗ ಮಿಸ್ಟೇಕ್ ಮಾಡ್ತಾರೆ. ನಿಮ್ಮ ಬ್ರಾಂಚ್ನ ಕರೆಕ್ಟಾಗಿ ಚೂಸ್ ಮಾಡಿ. ಆದಮೇಲೆ ರಿಜಿಸ್ಟ್ರೇಷನ್ ನಂಬರ್ ಮಿಸ್ಟೇಕ್ ಹಾಕಬೇಡಿ. ಇದನ್ನು ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ತುಂಬ ಜನ ಹುಡುಗರು ರಿಜಿಸ್ಟ್ರೇಷನ್ ನಂಬರ್ ತುಂಬಬೇಕಾಗಿದ್ದಾಗ ಅವ್ರದ್ದು 410 ಇರುತ್ತೆ, 420 ಅಂತ ಹಾಕ್ತಾರೆ. ಟೈಪಿಂಗ್ ಮಿಸ್ಟೇಕ್, ಟೈಪೋ ಎರರ್ ಮಾಡಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಬೋರ್ಡವ್ರು ಹೇಳ್ತಾರೆ, ಯಾರು KE ನೀವು ಅದಕ್ಕಾಗಿ ಏನು ಮಾಡಬೇಕು, ಪ್ರತಿಯೊಂದು ಡೀಟೇಲ್ ಆಗಿ ಮತ್ತೆ ಒಂದು ಸಲ ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ. ಆದಮೇಲೆ ಇಯರ್ ಆಫ್ ಕಂಪ್ಲೀಷನ್ ಯಾವ ವರ್ಷ ಕಂಪ್ಲೀಟ್ ಮಾಡಿರೋ ಅದೇ ವರ್ಷನೇ ಹಾಕಿ. ಆದಮೇಲೆ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅದೇ ಹಾಕಿ, ಬೇರೆ ಯಾವ್ದು ಚೂಸ್ ಮಾಡೋಕೆ ಹೋಗಬೇಡಿ. ಈ ಥರನೇ ಯೂಶುವಲ್ ಮಿಸ್ಟೇಕ್ ಮಾಡೋದು. ಡಿಪ್ಲೊಮಾ ಕಾಲೇಜಲ್ಲಿ ಸಹ ಮಿಸ್ಟೇಕ್ ಮಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ 4 ಕಾಲೇಜ್ ಕೊಟ್ಬಿಟ್ಟಿದ್ದಾರೆ. ಸೊ ಸುಮ್ಮನೆ ಯಾವುದೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕ್ಬಿಡೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಸೆಂಟ್ರಲ್ ಕಾಲೇಜಸ್ ಇದ್ದರೆ ಮಾತ್ರನೇ ಬರುತ್ತೆ. ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕ ಬರುತ್ತೆ. ಓಕೆ, ಆ್ಯಂಡ್ DCT ಇಫ್ ಯು ಅಪಿಯರ್ ಫಾರ್ DCT ಅಂದರೆ ಇದೆಲ್ಲಾದರೂ ನೋನೇ ಹಾಕಿ. ಯಾಕೆ ಫ್ರೆಷರ್ ಇದ್ದಾಗ ನೋ ಅಂತ ಹಾಕಿ, ನೀವು ಆಲ್ರೆಡಿ ಅಪಿಯರ್ ಆಗಿದ್ದೆ ನೀವು ಎಸ್ ಅಂತ ಹಾಕ್ಬಿಟ್ಟು ನಿಮ್ಮ ಡೀಟೇಲ್ಸ್ನ ತುಂಬಿ. ಓಕೆ, ನೆಕ್ಸ್ಟ್ ಪೇಜ್. ಈಗ ನೋಡಿ ರಿಸರ್ವೇಷನ್, ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಸೆಲೆಕ್ಷನ್ಗೆ ಇದೇ ವೆರಿ ಇಂಪಾರ್ಟೆಂಟ್. ನೋಡಿ ರಿಜೆಕ್ಷನ್ ಅಂತ ಅಂದರೆ ಇದು ಏನಂತೀರಾ, ರಿಸರ್ವೇಷನ್ ಅಂತ ಬಂದಾಗ ರಿಸರ್ವೇಷನ್ ಎಂಟ್ರೀಸು ಏನೇನು ತುಂಬಬೇಕಾಗುತ್ತೆ ನೋಡಿ. GM ಕ್ಯಾಂಡಿಡೇಟ್ ಆದರೆ ಡು ಯು ವಾಂಟ್ ಟು ಕ್ಲೈಮ್ ಕ್ಯಾಟಗಿರಿ ಅದರ್ ದೆನ್ GM ಅಲ್ಲದೆ ಬೇರೆ ಕ್ಯಾಟಗಿರಿನಲ್ಲಿ ಕ್ಲೈಮ್ ಮಾಡಬೇಕಂತಿದ್ರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ನಾವು ಎಸ್ ಅಂತ ಹಾಕಿ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ RD ನಂಬರ್ ಕೊಟ್ಟಿದ್ದಾರೆ. ಸೊ ನಾವೇ ಮಾಡ್ತೀನಿ, ಸುಮ್ಮನೆ ಯಾವುದೋ ಒಂದು RD ನಂಬರ್ ಹಾಕ್ತೀನಿ. ಬಟ್ ಅದು ಫೆಚ್ ಆಗಲ್ಲ ಅಂತ ಕಾಣುತ್ತೆ. ಯಾಕೆ ಅಂತಂದರೆ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ. ಚೆಕ್ ಅಂತ ಹೊಡೆದೆ, ಅದು RD ನಂಬರ್ ಇದ್ದರೆ ಅದು ಬರುತ್ತೆ, ಇಲ್ಲ ಅಂತಂದಾಗ ಬರಲ್ಲ. ಓಕೆ, ಸೊ ನಿಮ್ದು RD ನಂಬರ್ ಏನಿರುತ್ತೆ ಅದು ನೋಡಿ ಹಾಕಿ. ಓಕೆ, ನಾನು ಅದನ್ನು ಮತ್ತೆ ತೋರ್ಸೋಕ್ಕೇನು ಹೋಗಲ್ಲ. ನಿಮ್ದು ಯಾವುದಾದ್ರು RD ನಂಬರ್ ಇತ್ತು ಅದು RD ನಂಬರ್ನ ಇಲ್ಲಿ ಹಾಕಿ ಗೈಸ್. ಓಕೆ, ಅವಾಗ ಏನಾಗುತ್ತೆ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಡು ಯು ವಾಂಟ್ ಟು ಗೆಟ್ ಆನ್ ಇನ್ಕಮ್ ಕ್ಲೈಮ್, annual income of the family is less than 8 lakh. Do you want to claim income? ಎಸ್ ಅಂತ ಕೊಡಬೇಕು. ಓಕೆ, ನಿಮ್ಮದು 8 lakhsಗಿಂತ ಕಡಿಮೆ ಇದ್ದೆ ನೀವು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಓಕೆ, ಅಲ್ಲೂ RD ನಂಬರ್ ಹಾಕಬೇಕಾಗುತ್ತೆ. ಓಕೆ, EWS and ARIA ಇನ್ಕಮ್ ಸರ್ಟಿಫಿಕೇಟ್ಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಫಾರ್ ಇನ್ಕಮ್ ಕ್ಲೈಮ್. ನೋಡಿ ಇನ್ನೇನಿದೆ ಕೊಟ್ಟಿದ್ದಾನೆ. ಸರ್ಟಿಫಿಕೇಟ್ ಹ್ಯಾಸ್ ಟು ಬಿ ಇನ್ ದ ನೇಮ್ ಆಫ್ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ಹಸ್ಬೆಂಡ್. ಓಕೆ, ಸೊ ಇದು ನಿಮಗೆ ಬರಲ್ಲ ಗಾಯ್ಸ್, ಇದು ಮ್ಯಾರಿಡ್ ಪೀಪಲ್ ಬರುತ್ತೆ. ಇನ್ ಕೇಸ್ ಆಫ್ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಹ್ಯಾಸ್ ಟು ಬಿ ಇನ್ ದ ನೇಮ್ ಆಫ್ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ದ ಹಸ್ಬೆಂಡ್ ಆ್ಯಂಡ್ ಟೇಕಿಂಗ್ ಇನ್ಕಮ್ ಆಫ್ ಸ್ಪೌಸ್ ಆ್ಯಂಡ್ ಇಸ್ ಅವರ್ ಫ್ಯಾಮಿಲಿ. ಓಕೆ, ಅಂದರೆ ಮ್ಯಾರಿಡ್ ಇದ್ದರೆ ಮಾತ್ರ ಆವಾಗ ಬರುತ್ತಿದ್ದು. ಸೊ ನೋ ಅಂತ ಹಾಕಿ ಯೂಶಲಿ. ಓಕೆ, ಡ್ಯೂ ಯು ವಾಂಟ್ ರಿಸರ್ವೇಷನ್ ಅಂಡರ್ 371. ಸೊ 371J ಯಾರ್ಯಾರಿಗಿದೆ ಹೈದರಾಬಾದ್ ಕರ್ನಾಟಕ, ನೀವು ಎಸ್ ಅಂತ ಹಾಕಿ ನಿಮ್ಮ RD ನಂಬರ್ನ ಸಬ್ಮಿಟ್ ಮಾಡಿ. ಆದಮೇಲೆ ಹ್ಯಾವ್ ಯು ಸ್ಟಡಿಡ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ರೂರಲ್ ಏರಿಯಾಸಲ್ಲಿ ಓದಿದ್ದೆ, ಇಲ್ಲಿ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇದೆ ಅಂತ ಕೊಡಬೇಕು. ಇಲ್ಲಿ ಇದೆ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಏನು ಕೇಳ್ತಿದ್ದಾರೆ, ರೂರಲ್ ಸರ್ಟಿಫಿಕೇಟ್ ಇದ್ದಾಗ ನೀವು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂತ ಕೊಟ್ಟಿದ್ದಾರೆ ಗಾಯ್ಸ್. ನೋಡಿ ಇದು ಒಂದು ಕ್ಲಿಯರ್. ಸೊ ರೂರಲ್ ಸರ್ಟಿಫಿಕೇಟ್ ನೀವು ಕ್ಲೈಮ್ ಮಾಡಬೇಕು ಅಂತ ಅಂದರೆ ನೀವು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟು ಡಾಟಾ ಹಾಕಬೇಕಾಗುತ್ತೆ. ನೀವು ಇಂಗ್ಲೀಷಲ್ಲಿ ತೆಗೆದ್ರೆ ಯೂಶಲಿ ನಿಮ್ಮ ರೂರಲ್ ಸರ್ಟಿಫಿಕೇಟ್ ಅದರ್ ಕ್ಯಾಸ್ಟ್ ಏನಿರ್ತಿರಲ್ವ, GMU ಇರ್ಬೋದು ಅಥವಾ ಬೇರೆ ಕ್ಯಾಸ್ಟ್ ಇರ್ಬೋದು, ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿದಾಗ ಅದರಲ್ಲಿ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದಾಗ ಆಲ್ರೆಡಿ ಅದರಲ್ಲಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಬಂದಿರುತ್ತೆ. ಅದೇ RD ನಂಬರೇ ಕೊಟ್ಟು ಮತ್ತೆ ಲೋಡ್ ಮಾಡ್ಬೋದು ನೀವು, ತೊಂದರೆ ಇಲ್ಲ. ಸೊ ಈಗ ನಾನು ಜಸ್ಟ್ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊಡ್ತೀನಿ, ಯಾಕಂದರೆ ನಾನೇನು ತುಂಬಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನೋಡೋದಕ್ಕೆ ನಾನೇನು ಮಾಡ್ತೀನಿ, ಎಸ್ ಅಂತ ಹಾಕ್ತೀನಿ. ಹ್ಯಾವ್ ಸ್ಟಡಿಡ್ ಕನ್ನಡ ಮೀಡಿಯಂ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಸೊ ನಿಮ್ಮ ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಮೀಡಿಯಂ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಸೊ ನಾನೀಗ ಇವೆಲ್ಲ RD ನಂಬರ್ ತುಂಬಬೇಕಾಗುತ್ತೆ. ಸೊ ಹಾಗಾಗಿ ನಾನು ನೋ ಅಂತ ಕೊಡ್ತೀನಿ. ಸೊ ದಟ್ ನಾನು ಡೀಟೇಲ್ಸ್ ತುಂಬೋದು ನೆಸೆಸಿಟಿ ಬೇಕಾಗಲ್ಲ. ಇಲ್ಲ ಅಂತಂದರೆ ಡೀಟೇಲ್ಸ್ ತುಂಬೋ ತನಕ ಅದು ನೆಕ್ಸ್ಟ್ ಹೋಗಲ್ಲ. ಓಕೆ, ನೀವು ನಿಮ್ಮ ಹತ್ರ ಡೀಟೇಲ್ಸ್ ಇದ್ದಾಗ ನೀವು ಎಸ್ ಅಂತ ಹಾಕಿ RD ನಂಬರ್ನ ತುಂಬಿ, ಆದಮೇಲೆ ಸ್ಟೇಟಸ್ ಅಂತ ಹೊಡೆದಾಗ ಅವಾಗ ಆಟೋಮೆಟಿಕ್ಕಾಗಿ RD ನಂಬರ್ನಿಂದ ಇರೋ ಡೀಟೇಲ್ಸು ಲೋಡ್ ಆಗುತ್ತೆ. ಓಕೆ, ಅದು ನಂಬರು ಹೇಗೆ ಕೊಡಬೇಕಂತಂದರೆ ಎಸ್ ಅಂತ ಕೊಟ್ಟಾಗ ನಿಮ್ಗೇನಿಲ್ಲ RD ಬರುತ್ತಲ್ಲ, ವಿತ್ RD ನಂಬರೇ ನೀವು ಚೂಸ್ ಮಾಡ್ಬೇಕು. ನೋಡಿ RD ಅಂತ ಹಾಕ್ಬಿಟ್ಟು ಟೈಪ್ ಮಾಡಿಬಿಟ್ಟು ಇನ್ನು ಏನು ನಂಬರ್ ಇರುತ್ತೆ ಅದೇ ನಂಬರೇ ಹಾಕಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ಕಂಡೀಷನ್. ಸೆಂಟ್ರಲ್ OBC ಅನೆಕ್ಷರ್ A ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಟು ಕ್ಲೈಮ್ ಕ್ಯಾಟಗಿರಿ. ನೀವು ಸ್ಟೇಟ್ ಗೌರ್ಮೆಂಟ್ದು ಸರ್ಟಿಫಿಕೇಟೇ ಮಾಡಿಸ್ಬೇಕು, ಯಾರು ಜನರಲ್ ಕ್ಯಾಟಗಿರಿದಲ್ಲಿರೋರು. ಡು ಯು ವಾಂಟ್ ಟು ಕ್ಲೈಮ್
ಎ ಕ್ಯಾಟಗಿರಿ ಅದರ್ ದೆನ್ GM ಅಂತ ಕೊಟ್ಟಾಗ OBC ಸರ್ಟಿಫಿಕೇಟ್ ಸೆಂಟ್ರಲಲ್ಲಿ ಮಾಡಿಸಿರಲ್ಲ, ಅದು ಒಪ್ಪಿಗೆ ಆಗಲ್ಲ. OBC ಕ್ಯಾಂಡಿಡೇಟ್ಸ್ ಹೇಳ್ತಾರೆ 2A 2B 3A 3B ಕ್ಯಾಂಡಿಡೇಟ್ಸು ಆ 2A 2B 3A 3B ಸರ್ಟಿಫಿಕೇಟ್ಸೇ ಮಾಡಿಸ್ಬೇಕು. ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ ಮೇಲ್ಗಡೆ. ಓಕೆ, ಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ, ಸರ್ಟಿಫಿಕೇಟ್ ಪ್ರಿಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಕ್ಲೇಮ್ ಸ್ಪೆಷಲ್ ಕ್ಯಾಟಗಿರಿ ಯಾರು NCC ಸ್ಪೋರ್ಟ್ಸ್, ನಿಮಗೂ ಸಹ ಆಡಿ ನಂಬರೇ ಬರುತ್ತೆ. ಆಡಿ ನಂಬರ್ ಅಲ್ಲ, ಇದೇನು ಕೊಟ್ಟಿದ್ದಾರೆ ನೋಡಿ. ನಿಮ್ದು ಯಾವುದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಚೂಸ್ ಮಾಡ್ಬೇಕಷ್ಟೇ. ಓಕೆ, ಬಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೇಳಿದ್ದಾರೆ ನೋಡಿ. ಓಕೆ, NCC ಅಂತ ಹಾಕಿದ್ರೆ ಸರ್ಟಿಫಿಕೇಟ್ ಡೀಟೇಲ್ಸ್ ಕೇಳಿದರೆ, ಸ್ಪೋರ್ಟ್ಸ್ ಹಾಕಿದ್ರೆ ಸರ್ಟಿಫಿಕೇಟ್ ಡೀಟೇಲ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅದಕ್ಕೆ ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಅನ್ಸುತ್ತೆ. ಆ ಸರ್ಟಿಫಿಕೇಟ್ ನಂಬರ್ನ ಹಾಕಿ, ನಾನಂತೂ ನೋಡಿಲ್ಲ. ಸೊ ಇಲ್ಲಿ ನೋಡಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಇದ್ದಾಗ ಅವ್ರಿಗೆ ಸಬ್ ಕ್ಯಾಟಗಿರಿ ಕೊಟ್ಟಿದ್ದಾರೆ, ಏನಿದೆ ಏಬಲ್ಡ್ ಅನ್ನೋದು ಅದನ್ನು ಚೂಸ್ ಮಾಡ್ಬಿಟ್ಟು ಸರ್ಟಿಫಿಕೇಟ್ ನಂಬರ್ ಹಾಕಬೇಕು. ಓಕೆ, ಸೊ ಈಗ ನಾನು ಸದ್ಯಕ್ಕೆ ಏನು ಹಾಕಲ್ಲ, ಯಾಕಂದರೆ ನಥಿಂಗ್ ಅಂತ ಕೊಟ್ಬಿಟ್ಟು ನಾನು ಪ್ರೊಸೀಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದೆ ಗೈಸ್ ನೀವು ಕೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಈಗ ನೋಡಿ ಕಂಟಿನ್ಯೂ ಪೇಜ್ ಅಂತ ಹೊಡಿಬೇಕು, ಆಗ ನಿಮಗೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಈಗ ಸ್ಟಡಿ ಡೀಟೇಲ್ಸ್ ಮಾತ್ರ ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಬಿಟ್ಟು ಹಾಕ್ಬೇಕು. ನೋಡಿ, ಪಾಸ್ಡ್ ಇಯರ್ ಯಾವ ಇಯರು, ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ಸ್ಟಡಿ ಡೀಟೇಲ್ಸ್ ಸಪ್ರೇಟ್ಲಿ ಫಾರ್ ಈಚ್ ಸ್ಟ್ಯಾಂಡರ್ಡ್ ಅಥವಾ ವರ್ಷ, ಒಂದೊಂದು ವರ್ಷಕ್ಕೆ ಸಪ್ರೇಟಾಗಿ ಹಾಕಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಡಿಪ್ಲೊಮಾ ಫಸ್ಟ್ ಇಯರ್, ಕಂಪ್ಲೀಟ್ ಫಸ್ಟ್ ಇಯರ್ದು ಡೀಟೇಲ್ಸ್ ಹಾಕಬೇಕು. ಪಾಸ್ಡ್ ಇಯರ್ ಯಾವಾಗ 2023 ಅಂತಂದರೆ ಫಸ್ಟ್ ಇಯರು ನಂದು ಯಾವಾಗ ಕಂಪ್ಲೀಟ್ ಆಗಿರುತ್ತೆ, 24 23 22 ಓಕೆ 21. ಸೊ ನೀವು 2021 10th ಪಾಸ್ ಆಗಿದ್ರೆ, ಓಕೆ 2021 ನೀವು 10th ಪಾಸ್ ಆಗಿದ್ದೆ, ನೀವು 2021 ಅಂತಾನೆ ಹಾಕಬೇಕಾಗುತ್ತೆ. ಓಕೆ, ಡಿಪ್ಲೊಮಾ ಫಸ್ಟ್ ಇಯರ್ ಅಲ್ಲ, ಸಾರಿ ಪಾಸ್ಡ್ ಇಯರ್ ಅಲ್ಲ. ಸೊ ಸೆಕೆಂಡ್ ಸೆಮ್ ಯಾವಾಗ ಆಗಿರುತ್ತೆ ಅದು ನೋಡಿ ಹಾಕಿ. ಓಕೆ, ನಿಮ್ಮದು E1 ಸೆಮ್ದೇ ತುಂಬಬೇಕು. ಇವಾಗ ಫಸ್ಟ್ ಇಯರಲ್ಲಿ ಸೆಕೆಂಡ್ ಸೆಮ್ ಯಾವಾಗ ಬರುತ್ತೆ, ನೀವು ಫಸ್ಟ್ ಜಾಯ್ನ್ ಆಗಿದ್ದು ಈ ವರ್ಷ ಅಂತಿರಲ್ಲ, ಸೆಕೆಂಡ್ 2022 ಅಂದರೆ ಅದ್ರ ನೆಕ್ಸ್ಟ್ ಇಯರಲ್ಲೇ ಇರುತ್ತೆ. ಸೊ ಜೂನ್ ಜುಲೈ ಜಾಯ್ನ್ ಆಗಿದ್ರೆ ಅದು ಇಯರ್ ನೋಡ್ಕೊಳ್ಳಿ. ಸೆಕೆಂಡ್ ಸೆಮ್ ಯಾವಾಗ ಇರುತ್ತೋ ಆ ಇಯರೇ ಮೆನ್ಷನ್ ಮಾಡಿ. ಓಕೆ, ಆ್ಯಂಡ್ ಬೋರ್ಡ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು ಏನು, ಕರ್ನಾಟಕ ಸ್ಟೇಟ್ ಬೋರ್ಡ್. ಸೊ ಇಲ್ಲಿ ಎಜುಕೇಷನ್ ಡಿಸ್ಟಿಕ್ ಯಾವುದು, ಆ ಡಿಸ್ಟಿಕ್ನ ಚೂಸ್ ಮಾಡಿ, ಎಲ್ಲಿ ಓದಿರ್ತೀರೋ ಆ ಡಿಸ್ಟಿಕ್ ಡೀಟೇಲ್ಸ್. ಓಕೆ, ಇನ್ನು ನೋಡಿ ಸ್ಕೂಲ್ ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಕೇಳಿದ್ದಾರೆ, ಯಾವುದೋ ಒಂದು ಹಾಕಿ, ಅಲ್ಲ ನಿಮ್ದು ಏನಿರುತ್ತೆ ಅದೇ ಹಾಕಿ. ಓಕೆ, ನಾನೀಗ ಬೆಂಗಳೂರು ಈ ಥರ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಆ್ಯಡ್ ಸ್ಟಡಿ ಡೀಟೇಲ್ಸ್, ಒಂದು ಡೀಟೇಲ್ಸ್ ಆ್ಯಡ್ ಆಯಿತು ನೋಡಿ, ಒಂದು ಡೀಟೇಲ್ಸ್ ಕೆಳಗಡೆ ಆ್ಯಡ್ ಆಗಿದೆ. ಈಗ ನೆಕ್ಸ್ಟ್ ಇಯರ್ ಡೀಟೇಲ್ಸ್ ತುಂಬಬೇಕು. ಸೊ ನೆಕ್ಸ್ಟ್ ಇಯರ್ ಯಾವಾಗ, ಸೊ ಡಿಪ್ಲೊಮಾ ಸೆಕೆಂಡ್ ಇಯರು ಇದು ಯಾವಾಗ ಕಂಪ್ಲೀಟ್ ಆಗಿರುತ್ತೆ, 2022 ಸೆಲೆಕ್ಟ್ ಆಗಿ ಮಾಡಿದ್ದೀನ, ಸೊ ಅದು ಹೋಗಿದೆ ಅನ್ಮಾತು. ಸೊ ಇಲ್ಲಿ 2022 ಇಲ್ಲ, ಈಗ 2023. ಇದು 4th ಸೆಮ್ದು ಹಾಕ್ಬೇಕು ನೀವು. ಓಕೆ, 4th ಸೆಮ್ ನೆನ್ಪಿಟ್ಕೊಳ್ಳಿ, 4th ಸೆಮ್ದು ಹಾಕಬೇಕು. ಓಕೆ, SGP ಬ್ಯಾಂಗ್ಳೂರು. ನೆಕ್ಸ್ಟ್ ಸೊ ಸೆಕೆಂಡ್ ಇಯರ್ದು ಆಯಿತು, ಡೀಟೇಲ್ಸ್ ತುಂಬ ಆಯಿತು. ಈಗ ಥರ್ಡ್ ಇಯರ್ದು ಡೀಟೇಲ್ಸ್ ತುಂಬಿ. ಓಕೆ, ನೀವು ಯಾರ್ಯಾರು ITI ಕಾಲೇಜ್ ಓದಿರ್ತೀರ, ITIದವರು ನೀವೇನು ಮಾಡಬೇಕು, ITI ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಹಾಕಬೇಕಾಗುತ್ತೆ ಗೈಸ್. ಓಕೆ, ಆಯ್ತು, ಆ್ಯಡ್ ಸ್ಟಡಿ ಡೀಟೇಲ್ಸ್ ಮುಗೀತು. ಸೊ ಈಗ ನಿಮ್ಮ ತರಬೇತಿನಲ್ಲಿ ಇನ್ನೂ ಒಂದು ಡೀಟೇಲ್ಸ್ ಏನಿದೆ, ಸೊ ಇಯರ್ ಆಯಿತು. ಇವಾಗ SSLCದು ಏನಾದರೂ ಕೊಟ್ಟಿದ್ದಾರಾ, 10th ಅಂತಾನು ಕೊಟ್ಟಿದ್ದಾರೆ. ಸೊ 10th ಡೀಟೇಲ್ಸು ತುಂಬಿ ಹಾಕಿ, ಏನು ತೊಂದರೆ ಇಲ್ಲ. 10th ಡೀಟೇಲ್ಸು ಕರ್ನಾಟಕ ಸ್ಟೇಟ್ ಬೋರ್ಡ್. ಸೊ 10th SSLC ಡೀಟೇಲ್ಸ್ ಸಹ ನಾನು ತುಂಬಿದ್ದೀನಿ ಈಗ. ಓಕೆ, ನೆಕ್ಸ್ಟ್ ಇನ್ನು ಡೀಟೇಲ್ಸ್ ತುಂಬಕ್ಕೆ ಏನಿಲ್ಲ. ಸೊ ನಾನೇನು ಮಾಡ್ತೀನಿ, ಟೋಟಲ್ ನಂಬರ್ ಆಫ್ ಸ್ಟಡಿಡ್ ಇಯರ್ಸ್ ಈಸ್ 4 years ಅಂತ ಬಂದಿದೆ. ಯಾಕೆ ಅಂದರೆ 10th ಹಾಕಿರೋದಕ್ಕೆ ಆ ಥರ ಬಂದಿದೆ. ಸೊ ಇನ್ನು ಸ್ವಲ್ಪ ಲೋಡ್ ಆಗ್ತಾ ಇದೆ. ಹಲೋ ಗೈಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ಬರೀ ಡಿಪ್ಲೊಮಾ ಥರ್ಡ್ ಇಯರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಹಾಕಿದ್ರೆ ಸರೋಗಲ್ಲ. ಹಾಗೂ 10th ಹಾಕಬೇಕು. ನಾವು ಟೋಟಲ್ ಇಯರ್ಸ್ ಆಫ್ ಸ್ಟಡೀಡ್ ಎಜುಕೇಶನ್ ಎಷ್ಟು ವರ್ಷ ಅಂತ ಕೊಟ್ಟಿದ್ವಿ, ಅಪ್ಲಿಕೇಶನ್ ಅಲ್ಲಿ 13 ವರ್ಷ ಅಂತ ಕೊಟ್ಟಿದ್ವಿ.
ಒಂದನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ 10 ವರ್ಷ ಪ್ಲಸ್ ಡಿಪ್ಲೊಮಾ ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ 3 ವರ್ಷ, ಟೋಟಲ್ 13 ವರ್ಷ. ಸೊ ಹಾಗಾಗಿ ಈ ಪೇಜ್ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ಸ್ಟಡಿ ಡೀಟೇಲ್ಸು ನೀವು 1ರಿಂದ 10 ಪ್ಲಸ್ ಡಿಪ್ಲೊಮಾ 1, 2, 3 ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಈ ಟೋಟಲ್ ಈ ಸೆಲೆಕ್ಟ್ ಮಾಡಿ ನಿಮ್ಮ ಇಯರ್ ಹಾಗೂ ನಿಮ್ಮ ಎಜುಕೇಷನ್ ಡಿಸ್ಟಿಕ್ಕು, ಸ್ಕೂಲ್ ನೇಮ್ ಕರೆಕ್ಟ್ ಹಾಕಿ, ನಿಮ್ಮ ಸ್ಕೂಲ್ ನೇಮ್ ಏನಿದೆ ಅದೇ ಸ್ಕೂಲ್ ನೇಮೇ ಹಾಕಿ, ಯಾವ್ಯಾವ ಸ್ಕೂಲ್ ಓದಿರ್ತೀರ ಅದೇನು ಸಂಬಂಧ ಇಲ್ಲ, ಜಸ್ಟ್ ಆ ಸ್ಕೂಲ್ ನೇಮ್ ಹಾಕಿ, ಸ್ಟ್ಯಾಂಡರ್ಡ್ ಎಲ್ಲೆಲ್ಲಿ ಓದಿರ್ತೀರ ಆ ಸ್ಕೂಲ್ ನೇಮು ವಿತ್ ಬೋರ್ಡ್ ಬಂದ್ಬಿಟ್ಟು ಎಲ್ಲಾದ್ರೂ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಹಾಕಿ, CBSE ಓದಿದೆ CBSE ಅಂತ ಹಾಕಿ. ಓಕೆ, ಈಗ ಟೋಟಲ್ ಇಯರ್ಸ್ ಆಫ್ ಎಜುಕೇಶನ್ 13 ಇಯರ್ಸ್ ಅಂತ ಬಂದ ನಂತರನೇ ನಿಮಗೆ ಈ ಆಪ್ಷನ್ ಎನೇಬಲ್ ಆಗುತ್ತೆ ನೆಕ್ಸ್ಟ್ ಅಂತೇಳಿ. ಓಕೆ, ಅವಾಗಿನ ತನಕ ಎನೇಬಲ್ ಆಗಲ್ಲ ಗೈಸ್, ನೆನ್ಪಿಟ್ಕೊಳ್ಳಿ. ನೀವು 10 ವರ್ಷ ಓದಿದಿರಂದ್ರೆ 10 ವರ್ಷ ಅದು ಯಾವುದು ಅನ್ನೋದು ಇಲ್ಲಿ ನೀವು ಫಿಲ್ ಮಾಡಬೇಕು. ಕರ್ನಾಟಕದಲ್ಲಿ ಎಷ್ಟು ವರ್ಷ ಓದಿದಾರೆ ಅದನ್ನ, ಎಲ್ಲಿ ಯಾವ ಸ್ಟ್ಯಾಂಡರ್ಡ್ ಇಂದ ಯಾವ ಸ್ಟ್ಯಾಂಡರ್ಡ್ ತನಕ ಓದಿರೋ ಅದನ್ನ ಫಿಲ್ ಮಾಡಬೇಕು. ಅದು ಫಿಲ್ ಮಾಡದೆ ನಿಮಗೆ ಇದು ನೆಕ್ಸ್ಟ್ ಆಪ್ಷನ್ ಕೊಡಲ್ಲ. ಈಗ ನಮಗೆ ಬಂದಿದೆ ನೆಕ್ಸ್ಟ್ ಆಪ್ಷನ್ ಅಂತೇಳಿ. ಸೊ ಅದಕ್ಕಾಗಿ ನಾನೇನ್ ಮಾಡ್ತೀನಿ ನೋಡಿ, ಬೋರ್ಡು ಸಹ ಸೆಲೆಕ್ಟ್ ಮಾಡಬೇಕಾದ್ರೆ CBSE ಇದೆ, ICSE ಇದೆ, CBSE ನಿಮ್ದು ಯಾವ್ದಿರುತ್ತೆ ಆ ಬೋರ್ಡ್ನ ಚೂಸ್ ಮಾಡಿ. ಓಕೆ, ಈಗ ನೆಕ್ಸ್ಟ್, ಈಗ ನೋಡಿ ನೆಕ್ಸ್ಟ್ ಹೋದಾಗ ಬ್ಯಾಂಕ್ ಡೀಟೇಲ್ಸ್. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಯಾವುದು? ಸೊ ನಾನು ಜಸ್ಟ್ ಒಂದು ಬ್ಯಾಂಕ್ ಡೀಟೇಲ್ಸ್ ಹಾಕ್ತೀನಿ. ಓಕೆ, ಬ್ಯಾಂಕ್ ನೇಮ್, ಬ್ರಾಂಚ್, IFSC, ಯಾಕೋ ಡೀಟೇಲ್ಸ್ ತಗೊಂತಾ ಇಲ್ಲ, ಒಂದು ನಿಮಿಷ. ಸೊ ಇದು ಅಕೌಂಟ್ ಹೋಲ್ಡರ್ ನೇಮ್ ಕೇಳಿದೆ. ಓಕೆ, ಅಕೌಂಟ್ ನಂಬರ್ ಕೇಳಿದೆ ಇಲ್ಲಿ. ಅಕೌಂಟ್ ನಂಬರ್ ಮತ್ತೆ ಇನ್ನೊಂದ್ಸಲ. ಈಗ ನೀವು ಸೇವ್ ಅಂತ ಕೊಡಿ. ಇನ್ ಕೇಸ್ ಅಮೌಂಟ್ ಏನಾದ್ರು ರೀಫಂಡ್ ಮಾಡ್ಬೇಕಂತ ಅಂದಾಗ ಅವರು ಈ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಸೊ ಬ್ಯಾಂಕ್ ಡೀಟೇಲ್ಸ್ ಸಹ ಸೇವ್ ಆಗಿದೆ. ಈಗ ನೀವು ನೆಕ್ಸ್ಟ್ ಅಂತ ಕೊಡ್ಬೋದು. ಬ್ಯಾಂಕ್ ಡೀಟೇಲ್ಸ್ ಸೇವ್ ಆಗಿರುತ್ತೆ, ನೀವು ಏನು ಮತ್ತೆ ಚಿಂತೆ ಮಾಡಬೇಡಿ. ಇಲ್ಲಿ ಅಕೌಂಟ್ ನಂಬರ್ ಕಾಣ್ತಿಲ್ಲ ಅಂತೇಳಿ ಸೇವ್ ಅಂತ ಬಂದಿದೆ ಅಲ್ವಾ ನಿಮಗೆ, ಟ್ಯಾಬ್ ಬಂತು ಅಂತಂದಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈ ನೆಕ್ಸ್ಟ್ ಟ್ಯಾಬ್ ಯಾವಾಗಲೂ ಸೇವ್ ಆದ ನಂತರನೇ ಬರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಈಗ ನಿಮ್ಮ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡಿ. ನಾನು ಕನ್ನಡ ಮೀಡಿಯಂ ಅಂತ ಹಾಕಿದ್ದೆ, ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೇಳಿದ್ದಾರೆ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದೇ ಸರ್ಟಿಫಿಕೇಟ್ ಇರುತ್ತೆ ನಮ್ಗೆ. ಅದೇ ಸರ್ಟಿಫಿಕೇಟ್ನೇ ಪ್ರತಿಯೊಂದಕ್ಕೂ ಸೆಲೆಕ್ಟ್ ಮಾಡಿಬಿಟ್ಟು ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದೇ ಡಾಕ್ಯುಮೆಂಟ್ ಹಾಕಿ, ಸೆಕೆಂಡ್ ಇಯರ್ ಸೆಲೆಕ್ಟ್ ಮಾಡಿದ್ರೆ ಅದೇ ಡಾಕ್ಯುಮೆಂಟ್ ಹಾಕಿ. ಓಕೆ, ಈ ತರ ಎಲ್ಲಾ ಡಾಕ್ಯುಮೆಂಟ್ಸ್ ಫಿಲ್ ಮಾಡಿದ ನಂತರ ನಿಮಗೆ ಕೋರ್ಸ್ ಡೀಟೇಲ್ಸ್ ಕೇಳ್ತದೆ. ಓಕೆ, ಸೊ ಗೈಸ್ ಈಗ ನೋಡಿ ನಾನು ಎಲ್ಲಾ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ SSLC ಸ್ಟಡಿ ಅಂಡ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟು ಎಲ್ಲದಕ್ಕೂ ಒಂದೇ ಸರ್ಟಿಫಿಕೇಟು. ಓಕೆ, ನಿಮ್ದು ಯಾವ ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ಹಾಕಿ, ಮತ್ತೆ ನಿಮ್ಮ ಪಾಸ್ಪೋರ್ಟು, ತಂಬು, ಸಿಗ್ನೇಚರ್ ಎಲ್ಲಾನು 50 KB ಒಳಗಡೆ ಇರಬೇಕು ಫೈಲ್ ಸೈಜು, ನೆನ್ಪಿಟ್ಕೊಳ್ಳಿ. ಆದಮೇಲೆ SLC ಮಾರ್ಕ್ಸ್ ಕಾರ್ಡು ಹಾಗೂ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ನಿಮ್ದು ಏನೇನು ರಿಸರ್ವೇಷನ್ ಹಾಕಿರ್ತಾರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ತುಂಬಬೇಕು. ಅದಾದ ನಂತರ ಎಲ್ಲ ಮಾರ್ಕ್ಸ್ ಕಾರ್ಡ್ಸು ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ ನಂತರ ಫೈಲ್ಸ್ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಇದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ದೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಆಫ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಎಕ್ಸಾಮ್ ಸೆಂಟರ್ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್. ರೆಫರ್ ಟು ಮ್ಯಾಂಡೇಟರಿ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಏನಿದು, ಯಾವುದು ನಿಮ್ಮ ಎಕ್ಸಾಮ್ ತಗೊಂತಿರೋದು? ಡಿಪ್ಲೊಮಾ CET ಲ್ಯಾಟ್ರಲ್ ಎಂಟ್ರಿ ಎಕ್ಸಾಮ್. ಇದನ್ನ ಎನೇಬಲ್ ಮಾಡಲೇಬೇಕು. ಎನೇಬಲ್ ಮಾಡಿದ ನಂತರ 7 ಪೇಜಲ್ಲಿ 7 ಪೇಜ್ ನಾವು ಕಂಪ್ಲೀಟ್ ಮಾಡ್ದಂಗೆ. ಓಕೆ, ಈಗ ನಿಮಗೆ ಏನು ಬರುತ್ತೆ, ಪೇಮೆಂಟ್ಗೆ ಮೂವ್ ಆಗಿ ಅಂತ ಬರುತ್ತೆ, ಅಪ್ಲೈ ಅಂತ ಮಾಡಬೇಕು. ಆಗ ನಿಮಗೆ ಇಲ್ಲಿ ನೋಡಿ ಎಷ್ಟು ಫೀ ಅಂತ ತೋರಿಸ್ತಾ ಇದೆ, 700 ರೂಪಾಯಿ ಫೀ. ಅದು ನಿಮ್ಮ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಅವ್ರು 700 ರೂಪಾಯಿ ತೋರಿಸಿದ್ದಾರೆ. ಇಲ್ಲಿ ನೀವು ಆರ್ ವರ್ಕಿಂಗ್ ಪ್ರೊಫೆಷನಲ್ ಅಂತ ಅಂದ್ರೆ ನೀವು ವರ್ಕಿಂಗ್ ಪ್ರೊಫೆಷನಲ್ ಅದೇ ಎಸ್ ಅಂತ ಹಾಕಿ, ವರ್ಕಿಂಗ್ ಪ್ರೊಫೆಷನಲ್ ಇಲ್ಲ ಅಂತಂದಾಗ ನೋ ಅಂತ ಚೂಸ್ ಮಾಡಿ. ಆಗ ನೋಡಿ ಎಕ್ಸಾಮ್ ಸೆಂಟರ್ ಕೇಳುತ್ತೆ. ಎಕ್ಸಾಮ್ ಸೆಂಟರ್ ಚೂಸ್ ಮಾಡಿ. ನಿಮ್ಮ ಫಸ್ಟ್ ಪ್ರಿಯಾರಿಟಿ, ವೇರ್ ಡು ಯು ಲೈಕ್ ಟು ರೈಟ್ ಡಿಪ್ಲೊಮಾ CET ಎಂಟ್ರೆನ್ಸ್ ಎಕ್ಸಾಮ್, ಯಾವ ಊರಲ್ಲಿ ನೀವು ಬರಿಬೇಕಂತಿದ್ದೀರಾ ಆ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ರಿಯಾರಿಟಿ. ಓಕೆ, ಪ್ರಿಯಾರಿಟಿ 1 ಮತ್ತೆ ಪ್ರಿಯಾರಿಟಿ 2. ಸೊ ಪ್ರಿಯಾರಿಟಿ 1 ಇಲ್ಲಿ ಕೊಟ್ಟಾಗ ಇದೇ ಇಲ್ಲಿ ಲೋಡ್ ಆಗುತ್ತೆ, ಪ್ರಿಯಾರಿಟಿ 2 ಇಲ್ಲಿ ಕೊಡಬೇಕಾಗುತ್ತೆ. ಸೊ ಪ್ರಿಯಾರಿಟಿ 2 ಕೊಟ್ಟಾಗ ಪ್ರಿಯಾರಿಟಿ 2 ಲೋಡ್ ಆಯ್ತು. ಈಗ ನೀವು ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಸೇವ್ ಆಯಿತು. ಸೊ ಈಗ ಸಬ್ಮಿಟ್ ಆಗೋದಕ್ಕೆ ಇಲ್ಲೆಲ್ಲ ಬಂದಿದೆ ನೋಡಿ. ಸೊ ಸಬ್ಮಿಟ್ ಆಗಿದೆ ಪೇಜ್. ಕ್ಲಿಕ್ ಟು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಯಿತು, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಯಿತು. ನಾ ಇದನ್ನ ಜಸ್ಟ್ ಇಲ್ಲೊಂದ್ಸಲ ಕ್ಲಿಕ್ ಮಾಡ್ತೀನಿ. ಈಗ ನಿಮ್ಗೆಲ್ಲ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನೀವು ಏನೇನು ಅಪ್ಲೋಡ್ ಮಾಡಿರ್ತಾರೋ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಓಕೆ,
ನಾನು ಜಸ್ಟ್ ರ್ಯಾಂಡಮ್ ಆಗಿ ಎಲ್ಲ ಹಾಕಿರೋದು, ನಾನು ಸುಮ್ಮನೆ ಈ ಫೋಟೋ ಗಿಟ ಅನ್ನೋ ಬದಲು ಇದನ್ನ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಬಂದಿರೋಂಥ ಫೋಟೋಸು. ನೀವು ನಿಮ್ಮ ಫೋಟೋ ಹಾಕಿದಾಗ ಇಲ್ಲಿ ನಿಮ್ಮ ಸಿಗ್ನೇಚರು, ಇಲ್ಲಿ ನಿಮ್ಮ ಥಂಬ್ ಇಂಪ್ರೆಷನು, ಇಲ್ಲಿ ನಿಮ್ಮ ಸಿಗ್ನೇಚರು ಇವೆಲ್ಲ ಬರ್ತವೆ. ಓಕೆ, ಇಲ್ಲಿ ನಿಮ್ಮ ಫೋಟೋ ಬರುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ ಈ ಥರ ಲೋಡ್ ಆಗುತ್ತೆ ಗೈಸ್. ಸೊ ಇದು ನಿಮ್ಮ ಈ ಕಾಪಿನ 3 ಕಾಪಿ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಆದಮೇಲೆ ಏನು ಮಾಡಿ, ಸಬ್ಮಿಟ್ ಅಂತ ಹೊಡಿ ಅಷ್ಟೇ. ಓಕೆ, ಸಬ್ಮಿಟ್ ಅಂತ ಹೊಡೆದೆ, ಅದು ಆಲ್ರೆಡಿ ಸಬ್ಮಿಟ್ ಆಗಿರುತ್ತೆ. ಸೇವ್ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇದೆ ನೋಡಿ, ನೆಕ್ಸ್ಟ್ ಪೇಜ್ನ ಕ್ಲಿಕ್ ಮಾಡಿ ಏನು ಬರುತ್ತೆ ನೋಡಿ. ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿದಾಗ ಪೇಮೆಂಟಲ್ಲಿ ಹೋಗುತ್ತೆ. ಸೊ ನೀವು ಈಗ ಪೇಮೆಂಟ್ ಹೇಗೆ ಮಾಡ್ತೀರಾ, ಪೇ ನೌ ಅಂತ ಕೊಟ್ಟಾಗ ನೀವು ನಿಮ್ಮ ಪೇಮೆಂಟ್ ಆಪ್ಷನ್ಸ್ನ ಚೂಸ್ ಮಾಡ್ಕೊಳ್ಳಿ, ಅದರಲ್ಲೇ ಮುಗಿದೋಗುತ್ತೆ. ಓಕೆ, ಸೊ ಪೇಮೆಂಟ್ ಆಪ್ಷನ್ ಮಾಡಿದ ನಂತರ ಇನ್ನೇನಿರಲ್ಲ ಗೈಸ್. ಸೊ ಪೇ ನೌ ಮಾಡಿಕೊಂಡು ನೀವು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಇದು ಕೊಟ್ಟಿರುವಂತಹ ಮಾಹಿತಿ. ಓಕೆ, ಈಗ ನಾನು ಹೇಳೋದೇನಂತಂದರೆ, ನಿಮಗೆ ನಮ್ಮ ಚಾನಲಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಫ್ರೀ ಕ್ಲಾಸಸ್ ಸಹ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ, ವಿ ಆರ್ ಕಂಡಕ್ಟಿಂಗ್ ಎ ಫ್ರೀ ಕ್ಲಾಸಸ್ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಫ್ರೀ ಕ್ಲಾಸಸ್ ಇರುತ್ತೆ. ಫ್ರೀ ಕ್ಲಾಸಸ್ಸು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಎವ್ರಿ ಡೇ ಕ್ಲಾಸಸ್ ಇರುತ್ತೆ. ಅದಾದ ನಂತರ ಕಾಮನ್ ಟು ಆಲ್ ಇಂಜಿನಿಯರಿಂಗ್ ಬ್ರಾಂಚ್, ಇದು ನಿಮಗೆ ಗೊತ್ತಿದೆ, 5 ಸಬ್ಜೆಕ್ಟ್ ನೀವು ಓದಬೇಕಾಗುತ್ತೆ. IT ಸ್ಕಿಲ್ಸ್, ಫಂಡಮೆಂಟಲ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಅನಾಲಿಟಿಕ್ಸ್, IT ಸ್ಕಿಲ್ಸ್, ಸೊ PIFEEE ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್. ಇದಕ್ಕೆ ಟೋಟಲಿ ನಿಮಗೆ 100 ಮಾರ್ಕ್ ಇರುತ್ತೆ, ಪ್ಲಸ್ 50 ಮಾರ್ಕ್ಸ್ ಫಾರ್ ಹೊರನಾಡು ಗಡಿನಾಡು ಕನ್ನಡಿಗರ್ಸ್ಗೆ. ಇದಾದ ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಯಾರು ಕನ್ನಡ ಎಕ್ಸಾಮ್ ಬರೀತಾರೆ ನೋಡಿ, 12 ಮಾರ್ಕ್ ಔಟ್ ಆಫ್ 50 ತರಲೇಬೇಕು, ಇಲ್ಲ ಅಂತಂದ್ರೆ ಅವ್ರು ಎಲಿಜಿಬಲ್ ಆಗಲ್ಲ. ಆದ ನಂತರ ಆ ಲೆವೆಲ್, ಕನ್ನಡ ಲೆವೆಲ್ ಟೆಸ್ಟ್ ಪೇಪರ್ ಹೇಗಿರುತ್ತೆ, 4th ಸ್ಟ್ಯಾಂಡರ್ಡ್ ಲೆವೆಲ್ ಇರುತ್ತೆ. ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ತುಂಬ ಜನ ನನಗೆ ಕೇಳಿದ್ದಾರೆ, ಏನು ಸರ್ ಫೈನಲ್ ಇಯರ್ ಪರ್ಸೆಂಟೇಜ್ ತೊಗೊತಾರಾ, ಇಲ್ಲ ಅಂತಂದರೆ ಯಾವುದು ತೊಗೋತಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ದ ಪೇಜ್ ನಂಬರ್ 20th ನೋಡಿ, ಈ ಪೇಜಲ್ಲಿ ಏನಂತ ಕೊಟ್ಟಿದ್ದಾರೆ, ದ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಫ್ ಕೋರ್ಸ್ ಆಫ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಶೆಲ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು, ಸಮ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಆಫ್ ದ ಫೈನಲ್ ಇಯರ್ ಮಾತ್ರ, ಅದು ಯಾವುದು 5th and 6th ಸೆಮಿಸ್ಟರ್ ಎಕ್ಸಾಮ್ಸ್ ಮಾತ್ರ. ಟೋಟಲ್ ಮಾರ್ಕ್ಸ್ ಒಪ್ಟೈನ್ಡ್. ಓಕೆ, ಸಮ್ ಆಫ್ ಮಾರ್ಕ್ಸ್ ಒಪ್ಟೈನ್ಡ್ ಇದು. ಓಕೆ, ಮಾರ್ಕ್ಸ್ ಒಪ್ಟೈನ್ಡ್, ಮಾರ್ಕ್ಸ್ ಒಪ್ಟೈನ್ಡ್ ಇನ್ 5th and 6th ಸೆಮ್. ಓಕೆ, ಇದಾದ ನಂತರ ಸಮ್ ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಆಫ್ ದಿ ಫೈನಲ್ ಇಯರ್. ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು 5th and 6th ಅಲ್ಲಿ, ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು. ಓಕೆ, 5th and 6th ಸೆಮ್ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅಷ್ಟು ಹಾಕಿ ಮಲ್ಟಿಪ್ಲೈ ಬೈ 100 ಮಾಡಿಬಿಟ್ಟು ನಿಮ್ಮ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಓಕೆ, ಸೆಲೆಕ್ಷನ್ ಆಫ್ ಸೀಟಿಗೆ. ಸೊ ಇದಾದ ನಂತರ ಇನ್ನೇನಿಲ್ಲ ಗೈಸ್, ಇನ್ನೇನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇತ್ತಂತಂದರೆ ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ಇನ್ನೂ ಇದು ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಚೆನ್ನಾಗಿ ಪ್ರಿಪೇರ್ ಮಾಡಿ, ಚೆನ್ನಾಗಿ ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿ, ಟಾಪ್ ರ್ಯಾಂಕ್ಸ್ನ ಪಡೀರಿ. ಸೊ ಈಗಾಗಲೇ ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಟಾಪ್ ರ್ಯಾಂಕ್ನ ತೊಗೊಂಡಿದ್ದಾರೆ. ಸೊ ನಾನು ಹೇಳೋದೇನಂತಂದರೆ, ನಮ್ಮ ಫ್ರೀ ಕ್ಲಾಸನ್ನು ಅವೈಲ್ ಮಾಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಡೂ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಫಾರ್ ಫರ್ದರ್ ಅಪ್ಡೇಟ್ಸ್. ಆ್ಯಂಡ್ ಈ ವಿಡಿಯೋ ಹೇಳಿರೋ ಮಾಹಿತಿನ ಇಂಪಾರ್ಟೆಂಟ್ ಅಂತ ಅನಿಸಿದೆ ಲೈಕ್ ಮಾಡಿ ಗೈಸ್. ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಫಾರ್ ಮೋರ್ information. Okay, comment for more details. So thank you guys, wish you all the best. See you in the next session.